ಕರ್ನಾಟಕದಲ್ಲಿ 2 ವರ್ಗದ ಜನ ನೋಡಿದ್ದೀನಿ. ಪ್ರಶಸ್ತಿಗೆ ಅರ್ಹ ಇಲ್ಲದೆ ಇದ್ರೂ ಪ್ರಶಸ್ತಿಗೆ ಹೋರಾಟ ಮಾಡೋರನ್ನ ಒಂದು ಗುಂಪು ನೋಡಿದ್ದೀನಿ ನಾನು. ಯಾಕೆಂದ್ರೆ ಒಂದು 15 ವರ್ಷ ರಾಜ್ಯ ಪ್ರಶಸ್ತಿ, ಅಂಥ ಪ್ರಶಸ್ತಿ, ಇಂಥ ಪ್ರಶಸ್ತಿ ಎಲ್ಲ ಕೊಟ್ಟು ಅದಕ್ಕೆ ಯಾರು ಹೋರಾಟ ಮಾಡ್ತಾರೆ, ಹೇಗೆ ಹೋರಾಟ ಮಾಡ್ತಾರೆ ಅನ್ನೋದು ನನಗೂ ಗೊತ್ತು, ರಾಜ್ಕುಮಾರ್ಗೂ ಗೊತ್ತು. ಕಳೆದ ಒಂದು 10 ದಿನಗಳ ಹಿಂದೆ ಶ್ರೀಮತಿ ವಸುಂಧರಾ ಭೂಪತಿಯವರು ಮತ್ತು GN ಮೋಹನ್ ಅವರು ನನಗೆ ಫೋನ್ ಮಾಡಿ ಈ ಸಮಾರಂಭಕ್ಕೆ ಬರಬೇಕು ಅಂತ ಹೇಳಿದರು. ನಾನು ಈ ಸಮಾರಂಭಗಳಿಗೆ ಹೋಗೋದು ನಿಲ್ಲಿಸಿ ಬಹಳ ವರ್ಷಗಳಾಗಿದೆ. ಈ ವರ್ಷದಲ್ಲಿ ಮೊದಲು ಪ್ರಾರಂಭದಲ್ಲಿ ಇಲ್ಲಿಗೊಂದು ಸಮಾರಂಭಕ್ಕೆ ಬಂದಿದ್ದೆ. ನನ್ನ ಗೆಳೆಯ ಅರವಿಂದ್ ಜನ್ನು ಅಂತಿದ್ದಾನೆ ನನ್ನ ಜೊತೆ, ನನ್ನ ಬ್ಯಾಚ್ಮೇಟು. ಅವರ ಶ್ರೀಮತಿಯವರು ಇಲ್ಲೊಂದು ಅವರ ಆರ್ಟ್ ಆ್ಯಂಡ್ ಪೇಂಟಿಂಗ್ ಕ್ಯಾಂಪ್ ಇಲ್ಲಿ ಉದ್ಘಾಟನೆ ಕರೆದಿದ್ರು. ಅದು ಆತ್ಮೀಯದ ಬಲಾತ್ಕಾರಕ್ಕೆ ಒಳಪಟ್ಟು ಇಲ್ಲಿ ಬಂದಿದ್ದೆ. ಈಗ ಸುಮ್ಮನೆ ಇದ್ದವನು ಆ ಪುಸ್ತಕ ಪ್ರಕಟಣೆ ಮಾಡಿದ ಮೇಲೆ GN ಮೋಹನ್ ಅವರ ಸಹವಾಸ ಆಗಿ ಅವರು ನೀವು ಇಲ್ಲ ಬರಬೇಕು ಅಂದರು. ನಾವು ಏನೋ ಕೆಲಸ ಮಾಡುವಾಗ ಏನೋ ಕಾರ್ಯನಿರ್ವಹಿಸಿರ್ತೀವಿ, ಅದೆಲ್ಲ ಮುಗಿದು ಹೋದ ಒಂದು ಅಧ್ಯಾಯ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಮತ್ತೆ ಹೊಸಬರು ಬರ್ತಾರೆ, ಹೊಸದಾಗಿ ಹೊಸ ಕಾರ್ಯಕ್ರಮಗಳನ್ನ ನೀಡ್ತಾರೆ, ಅವರ ಅನುಭವಗಳನ್ನು ಚೆನ್ನಾಗಿ ಚಾಲನೆಗೆ ತರ್ತಾರೆ. ಹಳೇ ವಿಷಯಗಳನ್ನೇ ಮತ್ತೆ ಪುನಃ ಬಂದು ನೆನಪು ಮಾಡಿ ನಿಸಾರ್ ಅಹಮದ್ ಅವ್ರ ಹೇಳಂಗೆ ಮತ್ತದೇ ಸಂಜೆ ಮತ್ತದೇ ಬೇಸರ ಆ ಥರ ಆಗಬಾರ್ದು ಅಂತ ನಾನು ಅಂದ್ಕೊಂಡು ಊರಲ್ಲಿದ್ದೀನಿ. ಆದರೆ ಪುಸ್ತಕ ಪ್ರಾಧಿಕಾರದ ಬಗ್ಗೆ ನೀವು ಒಂದು ಪರಿಕಲ್ಪನೆ ನಿಮ್ಮದಿತ್ತು, ಅದು ಏನಿತ್ತು ಅಂತ ಸ್ವಲ್ಪ ಹೇಳಿದರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಮೋಹನ್ ಹೇಳಿದರು. 88-89ರಲ್ಲಿ ಒಮ್ಮೆ ಇಂಡಿಯಾ ಬುಕ್ ಟ್ರಸ್ಟ್ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯವರು ಬೆಂಗಳೂರಿನಲ್ಲಿ ಒಂದು ಅದ್ಭುತವಾದ ಬುಕ್ ಎಕ್ಸಿಬಿಷನ್ ಮಾಡಿದರು. ಅದಕ್ಕೆ ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾಗೆ ಒಬ್ಬರು ರಿಟೈರ್ಡ್ IAS ಆಫೀಸರ್ ಅಧ್ಯಕ್ಷರಿದ್ರು. ಆವಾಗ ಈ ಬುಕ್ಗೆ ಸಂಬಂಧಪಟ್ಟ ವಿಷಯನ ಯಾರು ಲೈಬ್ರರಿ ನಿರ್ವಹಿಸಬೇಕೋ, ಎಜುಕೇಷನ್ ಡಿಪಾರ್ಟ್ಮೆಂಟೋ ಅಂತ ಆ ಸಮಾರಂಭ ಆರ್ಗನೈಸ್ ಮಾಡಲಿಕ್ಕೆ ಒಂದು ಸಭೆ ಕರೆದ್ರು ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ. ನಾನು ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಡೈರೆಕ್ಟರ್ ಆಗಿದೆ. ನಾನು ಪ್ರೋಗ್ರಾಮ್ ಹೋಗಿದ್ದೆ. ಅದು ನಮ್ಮ ಇಲಾಖೆದಲ್ಲ ಅಂತ ಯಾವಾಗಲೂ ತೀರ್ಮಾನ ಮಾಡಿದ್ರು ಜನ. ಲೈಬ್ರರಿಯವ್ರು ಮಾಡಬೇಕು, ಇಲ್ಲ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮಾಡಬೇಕಂತ. ನಮ್ಮ ಚೀಫ್ ಸೆಕ್ರೆಟರಿಯವರು ಇಲ್ಲ ಅವರೆಲ್ಲ ಸರಿ ಮಾಡೋದಿಲ್ಲ ರೀ, ಫಂಕ್ಷನ್ ಮೀಟಿಂಗಲ್ಲಿ ಇದೇ ಹೇಳಿದ ಮಾತಿದ್ದು, ನನ್ನ ಮಾತಲ್ಲ ಅವ್ರ ಮಾತು. ಅವ್ರು ಸರಿ ಮಾಡೋದಿಲ್ಲ ವಿಟ್ಲಮೂರ್ತಿ, ನೀವು ಮಾಡ್ತೀರಾ ನೋಡಿ ಅಂದರು. ನಾನೆಲ್ಲ ಸುಮ್ಮನೆ ಆ ಕಡೆ ಮೂಲಲ್ಲಿ ಕುಳಿತಿದ್ದವನು. ನಾವು ಸರ್ಕಾರದಲ್ಲಿ ಏನು ಕೇಳಿದ್ರು ಇಲ್ಲ ಅಂದು ಯಾವತ್ತೂ ಹೇಳ್ದವನಲ್ಲ, ಆಯ್ತು ಮಾಡ್ತೀನಿ ಅಂತ ಹೇಳಿದೆ. ಒಪ್ಕೊಂಡ್ಮೇಲೆ ಗೊತ್ತಾಯಿತು ಇದು ಭಾಳ ಕಷ್ಟದ ಕೆಲಸ ಅಂತ. ಲಾಲ್ಬಾಗಲ್ಲಿ ಅಷ್ಟೊಂದು ಸ್ಟಾಲ್ಸ್ ಎಲ್ಲ ಅವರೇ, ನ್ಯಾಷನಲ್ ಬುಕ್ ಟ್ರಸ್ಟ್ ತುಂಬ ಚೆನ್ನಾಗಿ ಮಾಡಿದರು, ಆರ್ಗನೈಸ್ ಇಟ್ ಸೋ ವೆಲ್. ಅವ್ರಿಗೆ ಒಂದು ಗೆಸ್ಟ್ ಕರಿಬೇಕಾಗಿತ್ತು ಈ ಪುಸ್ತಕದ ಬಗ್ಗೆ ಮಾತಾಡೋಕ್ಕೆ, ಪುಸ್ತಕ ಪ್ರೇಮದ ಬಗ್ಗೆ, ಪುಸ್ತಕ ಸಂಸ್ಕೃತಿ ಬಗ್ಗೆ, ಪುಸ್ತಕಗಳ ಪ್ರಕಟಣೆ ಬಗ್ಗೆ. ಬರೆಯೋದೇನು ಕಷ್ಟ, ಪ್ರಕಟಣೆ ಮಾಡೋದೇನು ಕಷ್ಟ, ಇದೆಲ್ಲ ಅರಿವಿದ್ದಂಥ ಒಂದು ಒಟ್ಟಾರೆ ವಿಷಯ ಸಂಗ್ರಹ ಇದ್ದಂಥ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ನನಗೆ ಅವತ್ತಿಗೆ ಗೊತ್ತಿದ್ದ ಮಟ್ಟಿಗೆ ಹಾಮನಾಯಕರು ಅದ್ಭುತವಾದ ವ್ಯಕ್ತಿ, ಇದ್ರ ಬಗ್ಗೆ ಪರಿಚಯ ಇದ್ದರು, ಮಾಹಿತಿ ಇದ್ದರು ಅಂತ ಅನಿಸ್ತು. ಅವ್ರನ್ನ ಕರಿಬೋದು ಅಂತ ಕೇಳಿದೆ. ಅವರು ನ್ಯಾಷನಲ್ ಬುಕ್ ಟ್ರಸ್ಟ್ ಅವರು ಒಪ್ಪಿದ್ರು, ನಮ್ಮ ಸರ್ಕಾರದವರು ಒಪ್ಪಿದರು, ಹಾಮನಾಯಕರು ಒಪ್ಪಿದರು. ಸೊ ನಾಳೆ ಒಂದು ಇನಾಗ್ರೇಷನ್ ಆಗಬೇಕಾಯಿತು. ಸಂಜೆ ಒಂದು ಎಲ್ಲ ರೆಡಿಯಾಗಿತ್ತು. ನಾನು ಲಾಲ್ಬಾಗೆಲ್ಲ ಹೋಗಿ ಅವ್ರ ಸ್ಟಾಲ್ ಎಲ್ಲ ಹಾಕಿದ್ರು, ಎಲ್ಲ ನೋಡ್ಕೊಂಡು ಬಂದು. ಬೆಳಗ್ಗೆ 7 ಗಂಟೆಗೆ ನನಗೆ ಹಾಮನಾಯಕರಿಂದ ಫೋನ್ ಬಂತು, ವಿಠಲ್ ಮೂರ್ತಿಗಳೇ ನನಗೆ ಬರೋಕ್ಕಾಗ್ತಾ ಇಲ್ಲ ಅಂತಂದರು. ನಾನು ಯಾಕೆ ಸರ್ ಅಂದೆ. ಇಲ್ಲ ಅದು ಕಾರಣ ಬೇರೆ ಇದೆ, ನಾನು ಬರೋಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸಿ ಸ್ವಾಮಿ ಅಂದರು. ಎಲ್ಲರನ್ನೂ ಸ್ವಾಮಿ ಅನ್ನೋರು ಅವರು. ಕ್ಷಮಿಸಿ ಸ್ವಾಮಿ ಅಂದರು. ಇಲ್ಲ ಏನು ಕಾರಣ ಹೇಳಬೇಕು ಅಂತಂದೆ. ಆಮೇಲೆ ಹೇಳ್ತೀನಿ ಅಂದರು. ಮತ್ತೆ ಒಂದು 5 ನಿಮಿಷ ವೇಟ್ ಮಾಡಿದರು. ಆವಾಗ ಏನಾಗಿತ್ತು, ಈ ನ್ಯಾಷನಲ್ ಬುಕ್ ಟ್ರಸ್ಟ್ ಅವರು ಒಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ಕ್ಯಾಂಪೇನ್ ಇತ್ತು ಆವಾಗ. ಈ ಪುಸ್ತಕಗಳ ಬಗ್ಗೆ ಯಾರ್ಯಾರಿಗೆ ಪ್ರಶಸ್ತಿ ಬಂದಿದೆ, ಅದು ಯಾರು ಕೊಡಕ್ಕೆ ಬರ್ತಾರೆ, ಎಲ್ಲ ಮಾಹಿತಿ ಇತ್ತು ಅದರೊಳಗೆ. ಆ ಜಾಹೀರಾತಿನಲ್ಲಿ ಹಾಮನಾಯಕರ ಫೋಟೋ ಹಾಕಿರಲಿಲ್ಲ ಅವರು. ಎಲ್ಲರದ್ದು ಫೋಟೋ ಇತ್ತು ಅಲ್ಲಿ. ಅಧ್ಯಕ್ಷರದಿತ್ತು, ನಮ್ಮ ಚೀಫ್ ಸೆಕ್ರೆಟರಿದಿತ್ತು, ನಂದಿತ್ತು, ಎಲ್ಲರದಿತ್ತು. ಅವ್ರ ಹೆಸರು ಅದು ಯಾರಿಗೋ ಏಜೆನ್ಸಿ ಕೊಟ್ಟಿರ್ತಾರೆ ಈ ಜಾಹೀರಾತು ಮಾಡೋದೆಲ್ಲ, ಅದಕ್ಕೊಂದು ಪ್ರೈವೇಟ್ ಏಜೆನ್ಸಿ ಅವ್ರಿಗೆ ಕೊಟ್ಟಿದ್ದಾರೆ. ಅವಾಗ ಅಷ್ಟೊತ್ತಿಗೆ ಹಾಮನಾಯಕ್ ಗೆಸ್ಟ್ ಫಿಕ್ಸ್ ಆಗಿರಲಿಲ್ಲ, ಅವ್ರ ಫೋಟೋ ಕಳಿಸಿರಲಿಲ್ಲ. ಏನು ಕೊಟ್ಟಿದ್ರು ಅದನ್ನ ಛಾಪಿಸಿದ್ರು ಎಲ್ಲ ಕಡೆ. ಇಟ್ ವಾಸ್ ಎ ಕೈಂಡ್ ಆಫ್ ಎ ಆಲ್ ಓವರ್ ಇಂಡಿಯಾ ಪಬ್ಲಿಸಿಟಿ ಕ್ಯಾಂಪೇನ್ ಅದು. ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾ ಇಸ್ ಹೋಲ್ಡಿಂಗ್ ಎ ಬುಕ್ ಎಕ್ಸಿಬಿಷನ್ ಆಫ್ ಆಲ್ ಇಂಡಿಯಾ ಲೆವೆಲ್ ಇನ್ ಬ್ಯಾಂಗ್ಳೂರ್ ಅಂತ. ಸೊ ಅದು ಕಾರಣ ಅಂತ ಗೊತ್ತಾಯಿತು. ನಾನು ಹೇಳಿದೆ, ನಿಮ್ಗೇನು ಅವ್ರು ನಿಮ್ಗೆ ಹಾಕಿದರೆ ನಿಮ್ಮ ಹೆಸರು ದೊಡ್ಡದಾಗಲ್ಲ, ಹಾಕ್ತಿದ್ರೆ ಏನು ಕಡಿಮೆ ಆಗಲ್ಲ, ನೀವು ಅದೆಲ್ಲ ಹೇಳೋದು ಸರಿ ಇಲ್ಲ ಅಂತ ಅವ್ರಿಗೆ ಹೇಳಿದೆ. ಆದರೂ ಅವರು ಒಂದು ಸ್ವಲ್ಪ ಮುನಿಸ್ಕೊಂಡಿದ್ದಂಗೆ ಇತ್ತು. ಅಂದರೆ ಒಂಥರ ಕನ್ನಡದ ಒಬ್ಬ ಲೇಖಕನಿಗೆ ಅವಮಾನ ಮಾಡಿದ್ದಾರೆ ಅಂತ ಅವ್ರು ತಿಳ್ಕೊಂಡ್ರು.
ನನಗೆ ಹಂಗೆ ಅನ್ನಿಸ್ಲಿಲ್ಲ. ಅಚಾತುರ್ಯ ಹಾಗೆ ಆಗುತ್ತೆ ಕೆಲಸ ಮಾಡುವಾಗ, ಏನೋ ಈ 2-3 ಏಜೆನ್ಸಿಗಳು ಸೇರಿ ಮಾಡುವಾಗ ಅದು ಆಗಿತ್ತದು. ಆಮೇಲೆ ನಾನು ಹೇಳಿದೆ, ನೀವು ನಿಮ್ಮಿಷ್ಟ, ನಿಮಗೆ ನಾನು ಒತ್ತಾಯ ಮಾಡೋಕ್ಕಾಗೋದಿಲ್ಲ, ಬಟ್ ನೀವು ಬರಬೇಕನ್ನೋ ಒತ್ತಾಸೆ ಇದ್ದಿದ್ದಕ್ಕೆ ನಾವು ಕರೆದಿದ್ದು. ನೀವು ಬರೋದಿಲ್ಲ ಅಂತ ಹೇಳೋದ್ರಿಂದ ನಾವೀಗ ಏನು ಮಾಡೋಕ್ಕಾಗಲ್ಲ, ದಟ್ ಇಸ್ ಯುವರ್ ಚಾಯ್ಸ್ ಅಂತ ಹೇಳಿ. 2 ನಿಮಿಷ ಬಿಟ್ಟು ಫೋನ್ ಮಾಡಿದರು. ಇಲ್ಲ ಸ್ವಾಮಿ, ನಾನು ಬರ್ತೀನಿ ಅಂದರು. ನಾನು ಹೇಳಿದ ರೀತಿ ಅವ್ರಿಗೆ ಆಗಿತ್ತು. ನಾನು ಹೇಗಿತ್ತು ಅಂತ ಹೇಳಿದ್ರೆ, ನೀವು ಯಾಕೆ ಬರಲಿಲ್ಲ ಅಂತ ನಾನು ಕಾರಣ ಹೇಳಬೇಕು. ಕಾರಣ ಏನಂದರೆ, ನಿಮ್ಮ ಎಲ್ಲ ಪೇಪರ್ ನಿಮ್ಮ ಫೋಟೋ ಹಾಕಿಲ್ಲ ಅಂತ ನೀವು ಬಂದಿಲ್ಲ ಅಂತ ಹೇಳಬೇಕಾಗತ್ತೆ. No, I had such freedom with all those people. I could tell him. That was my personal education with most of the writers in Karnataka. ಸೊ ಹೇಳಿದ್ಮೇಲೆ ಬರ್ತೀನಿ ಅಂದರು. ಪ್ರೋಗ್ರಾಮ್ ಬಂದರು. ಆ ಪ್ರೋಗ್ರಾಮಲ್ಲಿ 15 ನಿಮಿಷ ನ್ಯಾಷನಲ್ ಬುಕ್ ಟ್ರಸ್ಟ್ ಆಫ್ ಇಂಡಿಯಾ ಚೇರ್ಮನ್ ಅಪಾಲಜೈಸ್ ಟು ಹಮಾ ನಾಯ್ಕ್ ವೈ ದೇ ಹ್ಯಾಡ್ ನಾಟ್ ಪಬ್ಲಿಷ್ಡ್ ಇಸ್ ಫೋಟೋಗ್ರಾಫ್ ಅಂತ ಅವ್ರು ವಿವರಣೆ ಕೊಟ್ಟು, ನಂದು ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ ಅನ್ನೋ. ನಾನು ಅವ್ರಿಗೆ ಹೇಳಿದ್ದೆ, ನೀವು ಈ ಥರ ಎಲ್ಲ ಮಾಡಿ ನಮಗೆ ಮುರ್ಸ್ ಮಾಡ್ತೀರಿ ಅಂತ. ದೆನ್ ಹಿ ಅಪಾಲಜೈಸ್ಡ್. ಆ್ಯಂಡ್ ಹಮಾ ನಾಯಕರಿಗೆ ತುಂಬ ಒಂಥರ ಮುಜುಗರ ಆಯಿತು. ನಾನು ಈ ಥರ ಹೇಳಿದ ತಪ್ಪಾಯಿತು, ಎಲ್ಲದೂ ಗೊತ್ತಾಯ್ತು ಅವ್ರಿಗೆ. ಅದಾದಮೇಲೆ ಫಂಕ್ಷನ್ ಭಾಳ ಹೊತ್ತಾಯಿತು. ಮಧ್ಯಾಹ್ನ ಊಟದವರೆಗೆ ಫಂಕ್ಷನ್ನೇ ಆಯಿತು. ಆಮೇಲೆ ಎಲ್ಲ ಊಟ ಆದಮೇಲೆ ಹಮಾ ನಾಯಕರು ನನ್ನ ಗಂಗಾರಾಮ್ ಬುಕ್ ಹೌಸಿಗೆ ಕರ್ಕೊಂಡೋದ್ರು. MG ರೋಡಲ್ಲಿ ದೊಡ್ಡ ಬುಕ್ ಶಾಪ್ ಇತ್ತು ಅವಾಗಲೂ, ಇವಾಗಲೂ ಇರ್ಬೋದು ಅದು. ಸೊ ಆ ಬುಕ್ ಶಾಪಿಗೆ ಕರ್ಕೊಂಡೋದ್ರು. ನಿಮ್ಗೆ ಏನು ಪುಸ್ತಕ ಬೇಕು ತಗೊಳ್ಳಿ ಸ್ವಾಮಿ, ನಾನು ನಿಮ್ಗೆ ಗಿಫ್ಟ್ ಕೊಡಿಸ್ತೀನಿ ಅಂದರು. ಹಿ ಓನ್ಲಿ ಬಾಟ್ ಸಮ್ ಬುಕ್ಸ್ ಫಾರ್ ಮೀ, ಇದನ್ನು ನೀವು ಓದಬೇಕು ಅಂತ ಹೇಳಿದರು. ಅದೆಲ್ಲ ಮಾಡಿ ನಾವು ಬ್ಯಾಂಗ್ಳೂರ್ ಕ್ಲಬ್ಬಿಗೆ ಬಂದು ಕಾಫಿ ಕುಡಿದ್ವಿ ಇಬ್ಬರೂ. ಕಾಫಿ ಕುಡಿದಾದ್ಮೇಲೆ ಅಷ್ಟೊತ್ತಿಗಾಗಲೇ ಬೆಳಿಗ್ಗೆಯಿಂದ ಒಟ್ಟಿಗೆ ಇದ್ದೀವಿ. ನಾನು ಆಫೀಸ್ಗೆ ಹೋಗಿಲ್ಲ, ಅವ್ರಿಗೂ ಒಂಥರ ಮುಜುಗರ ಆಗ್ತಾಯಿತ್ತು. ನಿಮ್ಮ ಮನೆಗೆ ಬರ್ತೀನಿ ಅಂದರು. ಈ ಕೇಮ್ ಹೋಮ್. ಐ ವಾಸ್ ಸ್ಟೇಯಿಂಗ್ ಇನ್ ವಸಂತ್ ನಗರ್ ಇನ್ ಗೌರ್ಮೆಂಟ್ ಕ್ವಾರ್ಟರ್ಸ್. ನಮ್ಮ ಮನೆಗೆ ಬಂದರು. ಅಷ್ಟೊತ್ತಿನ ಮಕ್ಕಳು ಸ್ಕೂಲಿಂದ ಬಂದಿದ್ದರು. ದೇ ವರ್ ಸೋ ಇಂಪ್ರೆಸ್ ಟು ಸಿ ಹಮಾ ನಾಯ್ಕ್. ಒಂಥರ ಬಿಳಿ ಉದ್ದದ ಕೂದಲು, ಜುಬ್ಬ, ಪೈಜಾಮ, ಮತ್ತು ಕನ್ನಡದ ಸಾಹಿತ್ಯ ಎಲ್ಲ ಗುಣಲಕ್ಷಣಗಳು ಅವರಲ್ಲಿದ್ದರು. ಸೊ ದೇ ವರ್ ಸೋ ಇಂಪ್ರೆಸ್ಡ್ ಆ್ಯಂಡ್ ದೇ ವೆಂಟ್ ಆ್ಯಂಡ್ ಶುಕ್ ಹ್ಯಾಂಡ್ಸ್ ವಿತ್ ಹಿಮ್. ಅವರ ಸಿಗ್ನೇಚರ್ ಎಲ್ಲ ತಗೊಂಡ್ರು. ಖುಷಿ ಆಯಿತು. ಆಮೇಲೆ ಅವ್ರು ಹೋದ್ಮೇಲೆ ನನಗೊಂದು ಲೆಟ್ರ್ ಬರೆದ್ರು. ಇಷ್ಟೇ, ನಾನು ಏನೋ ಒಂದು ಅಚಾತುರ್ಯ ಆಗಿತ್ತು ಬೆಳಿಗ್ಗೆ, ನೀವು ಅದನ್ನು ಸರಿ ಮಾಡಿದಿರಿ, ಅದಕ್ಕೆ ನಾನು ನಿಮಗೆ ಋಣಿಯಾಗಿದ್ದೇನೆ ಅಂತ ಒಂದು ಲೆಟ್ರ್ ಬರೆದ್ರು. ಸೊ ದಿಸ್ ಇಸ್ ಅ ಲೆಟರ್ ವಿಚ್ ವಾಸ್ ರಿಸೀವ್ಡ್. ಈ ಬುಕ್ಗಳ ಬಗ್ಗೆ ಹೇಳುವಾಗ, ಅಂದರೆ ಅವ್ರಿಗೆ ಅಷ್ಟು ಪುಸ್ತಕದ ಬಗ್ಗೆ ಪ್ರೀತಿ. ಅಂದರೆ ಎಲ್ಲ ಅವರು ಕಾಲಮ್ಸ್ ಬರೀತಿದ್ರಲ್ಲ, ಪ್ರಜಾವಾಣಿಗೆ ಬರೀತಾ ಇದ್ರು, ಬೇರೆ ಬೇರೆ ಪೇಪರ್ಗಳಿಗೆಲ್ಲ ಬರೀತಿದ್ರು. ಎಲ್ಲದರಲ್ಲೂ ಒಂದು ಅಕ್ಷರ ಸಂಸ್ಕೃತಿ ಬಗ್ಗೆ ಅವ್ರಿಗಿದ್ದಂಥ ನಂಬಿಕೆ, ವಿಶ್ವಾಸ, ಅದು ಯಾರೂ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಅಂಥ ಅದ್ಭುತವಾದ ವ್ಯಕ್ತಿ. ನನ್ನ ಊರು ಮೂಡಿಗೆರೆ ಹತ್ರ. ಅಲ್ಲಿಗೆ ಹೋದಾಗ, ಯಾವಾಗಲೂ ಊರಿಗೆ ಹೋದಾಗ ನಾನು ತೇಜಸ್ವಿಯವ್ರನ್ನ ಮೀಟ್ ಮಾಡ್ತಿದ್ದೆ. ಅವ್ರಿಗೆ ನನಗೆ ನನ್ನ ಕನ್ನಡ ಕಲ್ಚರ್ ಇಲಾಖೆ ಬಗ್ಗೆ, ನನ್ನ ಬಗ್ಗೆ ಅವ್ರಿಗೆ ಭಾಳ ಒಂಥರ ಅಸಹನೆ ಇತ್ತು. ನೀವು ಏನೇನೋ ಕೆಲಸ ಮಾಡ್ಬೋದು, ಇಲ್ಲಿ ಏನು ಮಾಡ್ತೀರಿ ನೀವು ಬಂದಿಲ್ಲಿ ಅಂತ. ನಾನು ಹೇಳಿದೆ, ಏನು ನನಗೆ ಹಾಕಿದ್ದಾರೆ, ನಾನು ಬರ್ತೀನಿ, ಬಂದು ಮಾಡ್ತೀನಿ, ನನಗೇನಾಯ್ತು, ನನಗೆ ಖುಷಿ ಇದೆ. ಐ ಆಮ್ ಎಂಜಾಯಿಂಗ್ ವಾಟ್ ಐ ಆಮ್ ಡೂಯಿಂಗ್. ಆ್ಯಂಡ್ ಅದು ದುಡ್ಡು ಬೇರೆ ಕೊಡ್ತಾರೆ, ಸಂಬಳ ಕೊಡ್ತಾರೆ, ತಿರುಗಾಡ ಕಾರ್ ಕೊಡ್ತಾರೆ. ಯು ಹ್ಯಾವ್ ಎವ್ರಿಥಿಂಗ್ ದಟ್ ಎ ಗೌರ್ಮೆಂಟ್ ಸರ್ವೆಂಟ್ ಶುಡ್ ಹ್ಯಾವ್, ಎನ್ IAS ಆಫೀಸರ್ ಶುಡ್ ಹ್ಯಾವ್, ಆ್ಯಂಡ್ ಐ ಆಮ್ ಹ್ಯಾವಿಂಗ್ ಇಟ್. ವಾಟ್ ನಿಮ್ಗೆ ಏನು ತೊಂದರೆ ಅಂದೆ. ಆಮೇಲೆ ವಾಪಸ್ ಬಂದಮೇಲೆ ನೋಡಿ ಒಂದು ಇನ್ಲ್ಯಾಂಡ್ ಲೆಟರ್ ಬರೆದ್ರು ನನಗೆ. ಆ ಲೆಟ್ರಲ್ಲಿ ಏನು ಬರ್ತಿದ್ದಂದರೆ, ಇವತ್ತಿನ ಕನ್ನಡ ಪುಸ್ತಕೋದ್ಯಮದ ಪರಿಸ್ಥಿತಿ ಬಹಳ ದುಸ್ಥಿತಿಲಿದೆ, ಅದಕ್ಕೆ ನಿಮ್ಮ ಇಲಾಖೆನಲ್ಲೇನಾದರೂ ಮಾಡೋಕ್ಕಾಗತ್ತಾ ನೋಡಿ, ಯೋಚನೆ ಮಾಡಿ ಅಂತ ಹೇಳಿದ್ರು. ನಾನು ಯೋಚನೆ ಮಾಡಿ ಹಮಾ ನಾಯಕರೇ ಮತ್ತೆ ಮೊರೆ ಹೋದೆ. ಹಮಾ ನಾಯಕರ ಹತ್ರ ಮಾತಾಡಿದೆ, SL ಭೈರಪ್ಪನ ಹತ್ರ, ಯಾರ್ಯಾರು ಪರಿಚಯ ಇದ್ರು ಎಲ್ಲರ ಹತ್ರ, ಗಿರಡಿ ಗೋವಿಂದರಾಜ್ ಹತ್ರ, ಖುಷಿ ಹರಿದಾಸ್ ಭಟ್ರ ಹತ್ರ, ಯಾರು ಪರಿಚಯ ಇದ್ರು ಎಲ್ಲರೂ ಏನು ಮಾಡ್ಬೋದು ಅಂದರೆ ಒಬ್ಬೊಬ್ಬರು ಒಂದೊಂದು ಸಲಹೆ ಕೊಡ್ತಾಯಿದ್ರು. ಕೊನೆಗೆ ಅಂತಿಮವಾಗಿ ಅದಕ್ಕೊಂದು ಫ್ರೇಮ್ವರ್ಕ್ ಕೊಟ್ಟಿದ್ದು ಹಮಾ ನಾಯಕ್ ಅವರು. ಬರೆದು ಕಳಿಸಿದ್ರು, ಈಗ ಮಾಡ್ಬೋದು ಅಂತ. ಅದನ್ನು ನಾನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಏನು ಮಾಡ್ತಾ, ಇದ್ರ ಮಾರಾಟದ ಬಗ್ಗೆನೂ ಬರೀ ಪ್ರಾಧಿಕಾರ ಮಾಡಿ ಏನು ಪ್ರಯೋಜನ ಆಗೋದಿಲ್ಲ, ಇದು ಜನಕ್ಕೆ ಪುಸ್ತಕ ತಲುಪಬೇಕು. ಎಲ್ಲಿ ಅಂದರೆ ಅಲ್ಲಿ ಸಿಗಬೇಕು. ಕೇರಳದಲ್ಲಿ ಆ ಮಾದರಿ ಇತ್ತು. ಕೇರಳ ಎಲ್ಲ ಬಸ್ ಸ್ಟ್ಯಾಂಡ್ಗೆ ಹೋದರೆ ನಿಮಗೆ ಬುಕ್ ಶಾಪ್ಸ್ ಇದೆ. ಇಲ್ಲಿ ನಮ್ಮ ಎಲ್ಲ ಬಸ್ ಸ್ಟ್ಯಾಂಡ್ಗೆ ಹೋದರೆ ಲಿಕ್ಕರ್ ಶಾಪ್ ಇದೆ, ಬುಕ್ ಶಾಪ್ ಕಡಿಮೆ. ಸೊ KSRTC ಚೇರ್ಮನ್ ನನ್ನ ಫ್ರೆಂಡ್ ಇದ್ದರು, ಅವ್ರಿಗೆ ಮಾತಾಡಿದೆ, ನೀವು ಕಂಪಲ್ಸರಿ ಎಲ್ಲ, ಗೋಕುಲ್ರಾಮ್ ಅವರಿದ್ದರು, ಅವರೆಲ್ಲರೂ ಒಪ್ಪಿ ಎಲ್ಲ ಬಸ್ ಸ್ಟ್ಯಾಂಡಲ್ಲಿ ಜಾಗ ಕೊಡ್ಲಿಕ್ಕೆ ಒಪ್ಪಿದರು. ಕಡಿಮೆ ಬಾಡಿಗೆಗೆ ಅಥವಾ ಬಾಡಿಗೆ ರಹಿತ ಜಾಗ ಕೊಡ್ಲಿಕ್ಕೆ ಒಪ್ಪಿದರು. ಅನ್ಎಂಪ್ಲಾಯ್ಡ್ ಗ್ರ್ಯಾಜುಯೇಟ್ಸ್ಗೆ, ಕನ್ನಡದಲ್ಲಿ ಯಾರು ಗ್ರ್ಯಾಜುಯೇಟ್ ಇದ್ದಾರೆ ಅವ್ರಿಗೆ ಗೌರ್ಮೆಂಟ್ ಶುಡ್ ಗಿವ್ ದ ಮನಿ ಟು ರನ್ ದೋಸ್ ಬುಕ್ ಶಾಪ್ಸ್. ಇಟ್ ವಾಸ್ ಆಲ್ ದ ಕಾನ್ಸೆಪ್ಟ್. ನೀವು ತೆಗೆದು ನೋಡಿದರೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಆ ಸ್ಕೆಲಿಟನ್ನಲ್ಲಿ ಇವೆಲ್ಲವೂ ಇದ್ದಾವೆ. ಒಂದೇ ಒಂದು ಹಿಡ್ಕೊಂಡ್ರೆ ಏನಂದರೆ, ಒಬ್ಬರು ಅಧ್ಯಕ್ಷರು ಬೇಕನ್ನೋದು ಹಿಡ್ಕೊಂಡು ಉಳಿದಿದ್ದೆಲ್ಲ ಗಾಳಿಗೆ ತೂರಿಬಿಟ್ರು. ಆಮೇಲೆ ಅಧ್ಯಕ್ಷರಿಗೆ ಕ್ಯಾಬಿನೆಟ್ ರ್ಯಾಂಕ್ ಬೇಕು, ಅವ್ರಿಗೆ ಕಾರ್ ಬೇಕು, ಅವರಿಗೆ ಏನೇನೋ ಬೇಕು, ಅದ್ರ ಬಗ್ಗೆ ಗಮನ ಹೋಯ್ತೆ ಹೊರತು ಪುಸ್ತಕ ಓದಗನಿಗೆ ಎಲ್ಲ ಕಡೆ ಗ್ರಾಮೀಣ ಭಾಗದಲ್ಲಿ ಎಲ್ಲ ಪುಸ್ತಕಗಳು ಯಾರೇ ಪಬ್ಲಿಷ್ ಮಾಡಿರಲಿ, ಇಟ್ ಶುಡ್ ಬಿ ಅವೈಲಬಲ್ ಇನ್ ದಟ್ ಬುಕ್ ಶಾಪ್ ಅನ್ನೋದು ಆ ಕಾನ್ಸೆಪ್ಟ್ ಏನಿತ್ತು, ಆ ಕಾನ್ಸೆಪ್ಟು ಸ್ವಲ್ಪ ನೆಗ್ಲೆಕ್ಟ್ ಆಯಿತು.
ಅದನ್ನು ಇವಾಗ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇದೆ. ನೀವು ಈ ಈ ಪ್ರಕಾಶಕರ ಸಂಘದಿಂದ, ಲೇಖಕರ ಸಂಘದಿಂದ ಅಥವಾ ಸಾಹಿತಿಗಳ ಒಗ್ಗಟ್ಟಿನಿಂದ ಇದು ಆಗಬೇಕಾದ ವಿಷಯ. ಯಾಕೆ ಅಂತ ಹೇಳಿದ್ರೆ ಎಲ್ಲದೂ ಎಲ್ಲ ಕಡೆ ಸಿಕ್ಕಿದ್ರೆ ಜನ ಸುಮ್ಮನೆ ಟೈಮಿಗೆ ಬಸ್ ಬರ್ತಾರೆ, ಅಟ್ಲೀಸ್ಟ್ ಬುಕ್ ಶಾಪರ್ ನೋಡ್ತಾ ನಿಂತ್ಕೊಂತಾರೆ, ಒಂದು ಪುಸ್ತಕ ತಗೊಂತಾರೆ, ಅವ್ರಿಗೊಂದು ತಗೊಂತಾರೆ, ಅವ್ರ ಮಕ್ಳಿಗೆ ಬೇಕಾದ ಪುಸ್ತಕ ತಗೊಂತಾರೆ. ಪುಸ್ತಕದ ಸಂಸ್ಕೃತಿಯೇ ಒಂದು ಅವನತಿ ಅಂಚಿನಲ್ಲಿರುವಾಗ ಅದಕ್ಕೆ ಏನಾದರೂ ಒಂದು ಮರುಜೀವ ಕೊಡ್ತಕ್ಕಂಥ ಒಂದು ಪ್ರಯತ್ನ ಅದಾಗಿತ್ತು. ಆ ಪ್ರಯತ್ನ ಮತ್ತೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇದೆ. ಎವ್ರಿ ಫೆಸಿಲಿಟೀಸ್ ಅವೈಲೇಬಲ್ ಟುಡೇ. ಸೊ ಇಷ್ಟೆಲ್ಲ ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಪುಸ್ತಕದ ಬಗ್ಗೆ ಒಲವು ಇಲ್ಲ ಅಂತ ಹೇಳ್ತಾರೆ. ಒಲವು ಇಲ್ಲ ಅಂದರೆ ಯಾರಿಗಿಲ್ಲ ಅಂತ ಕೇಳಬೇಕು. ಮಕ್ಕಳಿಗಿಲ್ವೋ, ದೊಡ್ಡವ್ರಿಗಿಲ್ವೋ, ಅಥವಾ ಯಾರಿಗೂ ಇಲ್ವೋ ಅಂತ. ನಿಮ್ಮ ಮನೆಯಲ್ಲಿ ಪುಸ್ತಕ ಓದೋ ಸಂಸ್ಕೃತಿ, ಅಭ್ಯಾಸ, ಹವ್ಯಾಸ, ಆ ಒಂದು ಚಟ ನಿಮಗಿದ್ರೆ ನಿಮ್ಮ ಮನೇಲಿ ಎಲ್ಲರೂ ಓದ್ತಾರೆ. ಏನಿಲ್ಲ ಅಂದರೂ ನೀವು ಏನು ಕೆಲಸ ಇಲ್ಲದಾಗ ಪುಸ್ತಕ ತೆಗೆದಾರು ನೋಡ್ತಾರೆ. ಪುಸ್ತಕ ಹೇಗೆ ಸಿಗ್ಬೇಕಂದ್ರೆ, ಮಕ್ಕಳಿಗೆ ಆಟ ಆಡೋ ಗೊಂಬೆ ಹೇಗೆ ಸಿಗ್ತೋ ಹಾಗೆ ಪುಸ್ತಕ ಸಿಗಬೇಕು. ಮನೆಯವ್ರಿಗೆ ಅಡುಗೆ ಪದಾರ್ಥಗಳು ಹೆಂಗೆ ಸಿಗ್ತಾವ ಹಂಗೆ ಪುಸ್ತಕ ಸಿಗ್ಬೇಕು ಮನೇಲಿ. ಸೊ ಇಟ್ ಶುಡ್ ಬಿ ಅವೈಲಬಲ್ ಫ್ರೀಲಿ ಆ್ಯಂಡ್ ಇಟ್ ಶುಡ್ ನಾಟ್ ಬಿ ಸಚ್ ಎ ಕಾಸ್ಟ್ಲಿ ಥಿಂಗ್. ಪುಸ್ತಕ ಮುಟ್ಟಿದ್ರೆ ಗಲೀಜಾಗುತ್ತೆ ಅನ್ನೋ ಅಭಿಪ್ರಾಯ ಇರಬಾರ್ದು. ಪುಸ್ತಕ ಹಿಡ್ಕೋಬೋದು, ಪುಸ್ತಕ ಮಕ್ಕಳು ಹರಿಬೋದು, ಏನು ಬೇಕಾದ್ರೂ ಮಾಡಿ. ಪುಸ್ತಕ ಈಸ್ ಎ ಪ್ಲೇಫುಲ್ ಥಿಂಗ್ ಅನ್ನೋ ಥರ ಮಾಡಿದರೆ ಒಂದು ಮಕ್ಕಳಿಗೆ ಅದು ಪುಸ್ತಕದ ಬಗ್ಗೆ ಗೌರವ ಬರುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಈಗ ಮೊನ್ನೆ ಈ ನಮ್ಮ ಮೋಹನ್ ಅವರೊಂದು ಬುಕ್ ಪಬ್ಲಿಷ್ ಮಾಡಿದರು. ಆ ಹಿಂದ್ಗಡೆ ಬ್ಯಾಕ್ ಡ್ರಾಪಲ್ಲಿ ಒಂದು ದೊಡ್ಡ ಲೈಬ್ರರಿ ಇದೆ. ಅದು ಲೈಬ್ರರಿ ನಂದಲ್ಲ, ನನ್ನ ಮಗಂದು. ಸೊ ನನ್ನ ಹತ್ರ ಇರೋ ಪುಸ್ತಕ ಎಲ್ಲ ಹೆಚ್ಚಿಗೆ ಕನ್ನಡ ಪುಸ್ತಕಗಳು, ಏನೇನೋ ಪುಸ್ತಕಗಳು. ಕೆಲವರು ಗಿಫ್ಟ್ ಕೊಟ್ಟವಿದ್ದಾವೆ, ಕೆಲವರು ನಾನೇ ಕೊಂಡ್ಕೊಂಡ ಇದ್ದಾವೆ, ಬೇಕಾದಷ್ಟು ಪುಸ್ತಕಗಳಿದ್ದಾವೆ. ಬಟ್ ಅವನ ಪುಸ್ತಕ ಇಡೀ ಪ್ರಪಂಚದಲ್ಲಿ ಪಬ್ಲಿಷ್ ಆದೆಲ್ಲ ಪುಸ್ತಕ ಅವನ ಹತ್ರ ಇದ್ದಾವೆ. ಸೊ ಹೀಸ್ ಅ ವೊರೇಷಿಯಸ್ ರೀಡರ್ ಆ್ಯಂಡ್ ಹಿ ರೀಡ್ಸ್ ಸೋ ಮೆನಿ ಬುಕ್ಸ್, ಅನ್ಬಿಲೀವಬಲ್. ನೀವು ಅವ್ನಿಗೆ ಏನು ತಗೊಳಕ್ಕೆ ದುಡ್ಡು ಕೊಟ್ಟರು ಪುಸ್ತಕ ತಗೊಂತಾನೆ. ಬೇರೆ ಮಕ್ಕಳಿಗೆಲ್ಲ ತಗೊಂಡ್ರೆ ಅವ್ರು ಏನೇನೋ ಕಂಪ್ಯೂಟರ್ ತಗೊಳ್ಬೋದು, ನೋಟ್ಬುಕ್ ತಗೊಳ್ಬೋದು, ಫೋನ್ ತಗೊಳ್ಬೋದು, ಏನೋ ಗ್ಯಾಜೆಟ್ಸ್ ತಗೊಳ್ಬೋದು. ಬಟ್ ಹಿ ಬೈಸ್ ಬುಕ್ಸ್ ನಾಟ್ ಫ್ರಮ್ ನೌ, ವೆನ್ ಹಿ ವಾಸ್ ಎ ಸ್ಮಾಲ್ ಚೈಲ್ಡ್. ಸೊ ನಾನು ಹೇಳಿದಾಗ ನನ್ನ ಮಗಳು 12ನೇ ಕ್ಲಾಸಿಗೆ ಬರೋದಕ್ಕೆ 10ನೇ ಕ್ಲಾಸಿಗೆ ಬರೋದಕ್ಕೆ 12 ಸ್ಕೂಲಲ್ಲಿ ಓದಿದ್ಲು ಅಂತ ನನ್ನ ಪುಸ್ತಕದಲ್ಲಿ ಬರ್ತೀನಿ. ನಿಜ. 10ನೇ ಸ್ಕೂಲಿಗೆ ಬರೋದಕ್ಕೆ 12 ಊರುಗಳು ನೋಡ್ಕೊಂಡು ಬಂದರೆ ಮಕ್ಕಳು ಎಲ್ಲ ತಿಳ್ಕೊಳ್ತಾರೆ ಮಕ್ಕಳು ಸರಿಯಾಗಿ ಬೆಳೆಯಲ್ಲ ಅಂತ. ನಿಜವಾಗೂ ದೇ ಆರ್ ಫುಲ್ಲಿ ಗ್ರೋನ್ ಕರ್ನಾಟಕ ಚಿಲ್ಡ್ರನ್. ಅಂದರೆ ಕರ್ನಾಟಕದ ನೀವು ಬಿಜಾಪುರ ಇರ್ಬೋದು, ಗದಗ ಇರ್ಬೋದು, ಬಳ್ಳಾರಿ, ಶಿವಮೊಗ್ಗ, ಮಂಗಳೂರು, ಯಾವ ಊರು ಹೇಳ್ತಾರೆ ಎಲ್ಲ ಊರು ಸ್ಕೂಲಿಗೂ ಹೋಗಿದ್ದಾರೆ. ಆ ಸ್ಕೂಲ್ ಮಕ್ಕಳೆಲ್ಲ ಫ್ರೆಂಡ್ಸ್ ಇದ್ದಾರೆ. ಒಂದು ಕಡೆ ಒಳ್ಳೆ ಸ್ಕೂಲ್ ಅಂದರೆ ಫ್ಯಾಷನಬಲ್ ಸ್ಕೂಲ್ ಇರುತ್ತೆ ಬೆಂಗಳೂರಲ್ಲಿ. ಬಿಜಾಪುರ ಅಂತ ಕಡೆ ದರ್ಬಾರ್ ಹೈಸ್ಕೂಲೇ ಬೆಸ್ಟ್ ಸ್ಕೂಲು. ಅಲ್ಲಿ ಇಂಗ್ಲೀಷ್ ಕನ್ನಡನೂ ಬರಲ್ಲ, ಕನ್ನಡ ಟೀಚರ್ ಇಂಗ್ಲೀಷು ಬರೋಕ್ಕಲ್ಲ. ಸೊ ಇಂಥವೆಲ್ಲ ಪ್ರಾಬ್ಲಮ್ ಇರ್ತವೆ. ವಿತ್ ಆಲ್ ದಟ್ ದೇ ಗ್ರೋ, ದೇ ಲರ್ನ್. ದೇರ್ ಇಸ್ ಲಾಟ್ ಆಫ್ ಅದರ್ ಥಿಂಗ್ಸ್ ಟು ಲರ್ನ್ ಅದರ್ ದ್ಯಾನ್ ಯುವರ್ ಲ್ಯಾಂಗ್ವೇಜ್ ಆ್ಯಂಡ್ ಅದರ್ ಸ್ಕಿಲ್ಸ್. ದೇರ್ ಆರ್ ಅದರ್ ಸ್ಕಿಲ್ಸ್ ಟು ಪಿಕಪ್. ಸೊ ಈ ಥರ ಪುಸ್ತಕದ ಬಗ್ಗೆ ಒಂದು ಪ್ರೀತಿ ಉಂಟು ಮಾಡಬೇಕಂದ್ರೆ ಆ ಮನಸ್ಸು ಮತ್ತು ಆ ರೀತಿಯಾದ ಒಂದು ವ್ಯಾಪಕವಾದ ವಿಷಯ ಯೋಚನೆ ಮಾಡಿದರೆ ಆ ವಿಷಯನ ಅನುಷ್ಠಾನಗೊಳಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ನನ್ನ ಅನುಭವದ ಮತ್ತು ನನ್ನ ಆಡಳಿತಾವಧಿಯಲ್ಲಾದ ಅನುಭವ ಕೂಡ ಅದೇನೆ. ನಾವು ಹೋಗ್ತಿದ್ವಿ, ಎಲ್ಲ ಊರಿಗೆ ಹೋದರೂ ಮೊದಲು ಹೋಗ್ತಿದ್ದೆ ನಾನು ಸ್ಕೂಲ್ಗೆ. ಸ್ಕೂಲ್ ಹೇಗಿದೆ, ಏನು ಮಾಡ್ತಾರೆ, ಮತ್ತು ಸ್ಕೂಲ್ ಹಾಸ್ಟೆಲ್ಗಳಿಗೆ. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಎಲ್ಲ ಹೋದರೆ ಸುಮ್ಮನೆ ಯಾವುದೋ ಪಂಚಾಯತಿಲಿ ಸನ್ಮಾನ ಮಾಡ್ತಾರೆ ಅಂತ ಸನ್ಮಾನ ಮಾಡಿಸ್ಕೊಂಡು ಬಂದರೆ ನಿಮ್ಗೆ ಏನೂ ಅರ್ಥ ಆಗೋದಿಲ್ಲ. ಸೊ ಇವತ್ತು ನೀವು ಪುಸ್ತಕ ಪ್ರಪಂಚದ ಜನರಿಗೆ ಸನ್ಮಾನ ಮಾಡಿದಿರಿ. ಇವತ್ತಿನ ಸನ್ಮಾನ ಪಡೆದಂಥ ಶ್ರೀ ವೆಂಕಟೇಶ್ ಅವರು, ಯಮುನಾ ಗಾಂವ್ಕರ್ ಅವರು, ಮುರಳೀಧರ್ ಅವರು, ಪುರುಷೋತ್ತಮರಾವ್ ಅವರು, ಇವರೆಲ್ಲರೂ ಅದ್ಭುತವಾದ ಕೆಲಸ ಮಾಡಿ ತಮ್ಮ ಸಾಧನೆಯನ್ನು ಮಾಡಿದ್ದಾರೆ. ಮೋಹನ್ ಅವರು ಮಾತಾಡ್ತಾ ಹೇಳಿದ್ರು ಅವರು ಪ್ರಶಸ್ತಿ ತಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ ಅಂತ. ಕರ್ನಾಟಕದಲ್ಲಿ 2 ವರ್ಗದ ಜನ ನೋಡಿದ್ದೀನಿ. ಪ್ರಶಸ್ತಿಗೆ ಅರ್ಹ ಇಲ್ಲದೆ ಇದ್ದರೂ ಪ್ರಶಸ್ತಿಗೆ ಹೋರಾಟ ಮಾಡೋರನ್ನ ಒಂದು ಗುಂಪು ನೋಡಿದ್ದೀನಿ ನಾನು. ಯಾಕೆಂದರೆ ಒಂದು 15 ವರ್ಷ ರಾಜ್ಯ ಪ್ರಶಸ್ತಿ, ಅಂಥ ಪ್ರಶಸ್ತಿ, ಇಂಥ ಪ್ರಶಸ್ತಿ ಎಲ್ಲ ಕೊಟ್ಟು ಅದಕ್ಕೆ ಯಾರು ಹೋರಾಟ ಮಾಡ್ತಾರೆ, ಹೇಗೆ ಹೋರಾಟ ಮಾಡ್ತಾರೆ ಅನ್ನೋದು ನನಗೂ ಗೊತ್ತು, ರಾಜ್ಕುಮಾರ್ಗೂ ಗೊತ್ತು. ಸೊ ಅವರು ಸಾಹಿತ್ಯ ಪರಿಷತ್ತಲ್ಲಿ ಅಲ್ಲಿ ಭಾಳ ಕಡೆ ಓಡಾಡ್ತಾಯಿದ್ರು. ಸೊ ಹೀಗೆ ಒಂದು ರೀತಿ ಆ ಥರದವರು. ಇನ್ನು ಕೆಲವರು ನೀವು ಹುಡ್ಕೊಂಡು ಹೋದ್ರೂ ಎಷ್ಟೋ ಜನ ನಾನು ರಾಜ್ಯ ಪ್ರಶಸ್ತಿ ಕೊಟ್ಟವರು ವಾಪಸ್ ಬಂದು ನನಗೆ ಫೋನ್ ಮಾಡಿ ನನಗೆ ಪ್ರಶಸ್ತಿ ಬೇಡ ಸರ್ ಅಂತ ಹೇಳೋದವರು ಬಹಳ ಜನ ಇದ್ದಾರೆ, ಬೇಕಾಷ್ಟು ಜನ ಇದ್ದಾರೆ. MH ಮರಿಗೌಡರು ಅಂತ ಹಾರ್ಟಿಕಲ್ಚರ್ ಡೆವಲಪ್ ಮಾಡಿದ್ರು ಅಂತೆಲ್ಲ ದೊಡ್ಡ ಪ್ರತೀತಿ ಇದೆ. ನಿಜವಾಗೂ ಅವ್ರು ಮಾಡಿದವರು. ಅವ್ರಿಗೆ ರಾಜ್ಯ ಪ್ರಶಸ್ತಿ ಕೊಟ್ಟರೆ ಒಂದು ದಿವಸ ನಾನು ಅದೇ ವಸಂತನಗರದ ಮನೆಯಲ್ಲಿದ್ದೆ. ನಮ್ಮ ಮನೆ ಹತ್ರ ಒಂದು ಆಟೋ ಇಳಿದ್ರು. ನನ್ನ ಮನೆಗೆ ಮೇಲ್ಗಡೆ ಸ್ಟೆಪ್ಸ್ ಹತ್ತಬೇಕಿತ್ತು. ಫಸ್ಟ್ ಫ್ಲೋರ್ಲಿದ್ದೆ ನಾನು. ಅವ್ರಿಗೆ ಅಷ್ಟೊತ್ತಿಗಾಗಲೇ ವಯಸ್ಸಾಗಿತ್ತು. ಹತ್ತು ಬಂದರು. ನಾನು ಹೀಗೆ ಮರಿಗೌಡ ಅಂತ ಹೇಳಿ, ನಮಸ್ಕಾರ ಸರ್, ಏನು ಬಂದ್ರಿ, ಬನ್ನಿ ಕುಳಿತುಕೊಳ್ಳಿ.
ನೀವು ನನಗೆ ರಾಜ್ಯ ಪ್ರಶಸ್ತಿ ಕೊಟ್ಟಿದ್ದೀರಿ, ನನಗೆ ದಯವಿಟ್ಟು ಕೊಡಬೇಡಿ ಸರ್, ನಾನು ಪ್ರಶಸ್ತಿ ಕೊಡೋಕ್ಕೆ ಅಂತ ನಾನು ಕೆಲಸ ಮಾಡಿದ್ದಲ್ಲ, ನಾನು ಜನರು ತೋಟಗಾರಿಕೆ ಮಾಡಲಿ ಅಂತ ಪ್ರಶಸ್ತಿಗೋಸ್ಕರ ಮಾಡಿದ್ದಲ್ಲ ಈ ಕೆಲಸ ಎಲ್ಲ ಅಂತ ಹೇಳಿ ಎಷ್ಟು ಒತ್ತಾಯ ಮಾಡಿದ್ರು. ಈ ರೆಫ್ಯೂಸ್ ಟು ರಿಸೀವ್ ರಾಜ್ಯ ಪ್ರಶಸ್ತಿ, ಈ ರೆಫ್ಯೂಸ್ ಟು ರಿಸೀವ್. ಆ ಥರದಲ್ಲಿ ಭಾಳಷ್ಟು ಜನ ಇದ್ದಾರೆ. ಎಲ್ಲ ಹೇಳ್ತಾ ಹೋದರೆ ಒಬ್ಬೊಬ್ಬರದೇ ಒಂದೊಂದು ವೈಯಕ್ತಿಕ ಕಾರಣಗಳಿಗೂ ತಗೊಳ್ಳದೇ ಇದ್ದವರು ಇದ್ದಾರೆ. ಸೊ ಹಾಗೆ ಎಷ್ಟೋ ಜನ ಇದ್ದಾರೆ. ಆದರೆ ಎಷ್ಟೋ ಜನ ಕೊನೆ ಕ್ಷಣದವರೆಗೂ ಏನಾದರೂ ಮಾಡಿ ಪ್ರಶಸ್ತಿ ತಗೊಳ್ಬೇಕಂತ ಪ್ರಯತ್ನ ಮಾಡಿದ್ರೆ ಒಂದು ಏನು ಹೇಳಿ ಅದಕ್ಕೆ, ನನಗೆ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ಹೇಳೋ ನಾನು ಕೊಡದೆ ಹೋದ್ರು ಯಾರಿಂದ ಕೊಡ್ಸಕ್ಕೆ ಸಾಧ್ಯ ಅಂತ ಹೋಗಿ ಅವ್ರಿಗೆ ಕಾಲಿಗೆ ಬಿದ್ದು ಅವ್ರು ಹೂ ಅನ್ನೋವ್ರಿಗೆ ಹೇಳ್ದಲ್ಲೇ ಪ್ರಶಸ್ತಿ ತಗೊಂಡವರು ಬೇಕಾದ ಜನ ಇದ್ದಾರೆ. ಸೊ ಇದರಿಂದಾಗಿ ಪ್ರಶಸ್ತಿಗಳು ಇವರಿಬ್ಬರು ತಗೊಳಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರು. ಇಷ್ಟ ಇಲ್ಲ ಅಂತಲ್ಲ, ಸಿ ವೆನ್ ಸಂಬಡಿ ಆಫ್ ಯುವರ್ ಓನ್ ಫ್ರೆಟರ್ನಿಟಿ, ನಿಮ್ಗೇನು ಯಾರು ಇನ್ಫ್ಲೂಯೆನ್ಸ್ ಮಾಡಿ ಪ್ರಶಸ್ತಿ ಕೊಟ್ಟಿಲ್ಲ, ನಿಮ್ಮ ಓದುಗರು, ನಿಮ್ಮ ಜೊತೆ ಕೆಲಸ ಮಾಡಿದವರು, ನೀವು ಮಾಡಿರೋ ಶ್ರಮನ, ನೀವು ಮಾಡಿರೋ ಒಂದು ಶ್ರದ್ಧೆಯನ್ನು ಸನ್ಮಾನ ಮಾಡಿದರೆ ನೀವು ಅದನ್ನು ಗೌರವಿಸಬೇಕು. ಇಟ್ ಈಸ್ ದೇರ್ ರೆಸ್ಪೆಕ್ಟ್ ಟು ಯು ಆ್ಯಂಡ್ ಇಟ್ಸ್ ಯುವರ್ ರೆಸ್ಪೆಕ್ಟ್ ಟು ದೆಮ್ ಬೈ ರಿಸೀವಿಂಗ್ ಇಟ್, ಅಷ್ಟೇ. ದರ್ ಇಸ್ ನಥಿಂಗ್ ಮೋರ್ ದೆನ್ ದ್ಯಾಟ್. ಸೊ ಇನ್ನು ಒಂದು 2-3 ವಿಷಯ ಹೇಳಿ ನಾನು ಮಾತು ಮುಗಿಸ್ತೀನಿ. ಇನ್ನೊಂದು, ಇಲ್ಲಿ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ಆಫೀಸ್ ಮಾಡಬೇಕು ಅಂತ ಯಾವಾಗಲೂ ಹಾಗೆ ಮಾತಾಡ್ತಾ ಇದ್ರು. ಎಲ್ಲೋ ಇವರು ಕೃಷ್ಣಮೂರ್ತಿ ಅಗ್ರಹಾರ ಎಲ್ಲೋ ಹೋದರು. ಅವರು ಒಂದು ದಿವಸ ನಾನು ಆಫೀಸಿಗೆ ಬಂದು, ಆಫೀಸ್ಗಲ್ಲ, ಒಂದು ದಿವಸ ರಾತ್ರಿ 8:30-9 ಗಂಟೆಗೆ ನನ್ನ ಮನೆಗೆ ಫೋನ್ ಮಾಡಿದರು. ಅವರು ನನ್ನ ಜೊತೆಗೆ ಅವರು ಸೆಂಟ್ರಲ್ ಕಾಲೇಜಲ್ಲಿ ಓದ್ತಾಯಿದ್ರು. ಸರ್, ಇಲ್ಲಿ ನಾನು ಮಡ್ರಾಸಲ್ಲಿದ್ದೀನಿ, ಈ ಅಕಾಡೆಮಿ ಆಫೀಸ್ನ ಬ್ಯಾಂಗ್ಳೂರಿಗೆ ಶಿಫ್ಟ್ ಮಾಡಬೇಕಂತ ಇದ್ದೀವಿ, ಬಟ್ ಅಲ್ಲಿ ಯಾರಾದರೂ ಸಹಕಾರ ಕೊಟ್ಟರೆ ಮಾಡ್ತೀವಿ ಅಂತ ಹೇಳಿದ್ರು. ಕೃಷ್ಣಮೂರ್ತಿದು ಏನೋ ವೈಯಕ್ತಿಕ ಪ್ರಾಬ್ಲಮ್ ಇತ್ತಂತ ಕಾಣುತ್ತೆ, ಯಾಕೆಂದರೆ ಅದನ್ನು ಹೇಳಲಿಲ್ಲ ಅವನು. ಏನು ಹೇಳ್ದು, ಇಷ್ಟ ಹೇಳ್ದ, ಅಲ್ಲಿ ಜಾಗ ಕೊಟ್ಟರೆ ನಿಮ್ಮ ಏನು ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿದು ಬ್ರ್ಯಾಂಚ್, ಅಲ್ಲಿಂದ ನಾವು ಬ್ಯಾಂಗ್ಳೂರಿಗೆ ಶಿಫ್ಟ್ ಮಾಡ್ಬೋದು ಅಂತ. ಏನು ಬೇಕು ನಿನಗೆ, ಜಾಗ ಬೇಕು, ನಾನು ಕೊಡ್ತೀನಿ ಬಾ ಅಂದೆ. ನಾನು ಸಾಯಂಕಾಲ ಮನೇಲಿದ್ದ, ನಾನು ಯಾರನ್ನೂ ಕೇಳಿಲ್ಲ, ಹೇಳಿಲ್ಲ, ಏನೂ ಇಲ್ಲ, ಬಾ ಕೊಡ್ತೀನಿ, ನನ್ನ ಸ್ವಂತ ಮನೆ ಇದ್ದಂಗೆ ಗೌರ್ಮೆಂಟು, ಬಾ ಅಂತ ಹೇಳಿದೆ. ಅವನು ಬೆಳಗ್ಗೆ ಬಂದು ಅಷ್ಟೊತ್ತಿಗೆ ಈ ADA ರಂಗಮಂದಿರ ಅಂತ ಒಂದು ಕಲಾಕ್ಷೇತ್ರದ ಎದುರುಗಡೆ ಇದೆ, ಅದಕ್ಕೆ ನಾವು ಸರ್ಕಾರದಿಂದ ಗ್ರ್ಯಾಂಟ್ ಕೊಟ್ಟು ಅದು ಬಿಲ್ಡಿಂಗ್ ಕಟ್ಟಿರೋದು. ಅದ್ರಲ್ಲಿ ಅವಾಗ ನಾನು ಒಂದು ಕಂಡೀಷನ್ ಏನು ಹಾಕಿದ್ದೆ, ಆ ಗ್ರ್ಯಾಂಟ್ ಕೊಡೋ ಸಂದರ್ಭದಲ್ಲಿ, ಇದರಲ್ಲಿ ಒಂದು ಪೋರ್ಷನ್ನ ನಮ್ಮ ಸರ್ಕಾರದ ಕಚೇರಿಗಳಿಗೆ ಬೇಕಾದಾಗ ತಗೊಂಡಾಗ ನೀವು ಒಪ್ಪಿ ಕೊಡಬೇಕು ಅಂತ ಸುಮ್ಮನೆ ಕ್ಯಾಶುವಲ್ ಆಗಿ ಮಾಡಿದ ಒಪ್ಪಂದ ಅದು. ಆಮೇಲೆ ವಿಮಲಾ ರಂಗಾಚಾರ್ಯ ಅಂತ ಅದಕ್ಕೆ ಅಧ್ಯಕ್ಷರಿದ್ರು. ಹಿ ವಾಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ಆ್ಯಂಡ್ ಐ ವಾಸ್ ಆಲ್ಸೋ ಆನ್ ದಟ್ ಬೋರ್ಡ್ ಆಫ್ ADA ರಂಗಮಂದಿರ. ಅವ್ರಿಗೆ ಕೇಳಿದ ತಕ್ಷಣ ಆಯಿತು ಕೊಡ್ತೀವಿ, ಆದರೆ ಅವ್ರು ಬಿಟ್ಟೋಗ್ದೋದ್ರೆ ಏನು ಮಾಡೋದು, ಬಿಟ್ಟೋಗ್ದೋದ್ರೆ ಏನಾಯ್ತು, ಇರ್ತಾರೆ ಬಿಡಿ, ಅವರೇನು ಬೇರೆ ದೇಶದವರಲ್ಲ, ಬಾಂಗ್ಲಾದೇಶದವರಲ್ಲ, ಪಾಕಿಸ್ತಾನದವರಲ್ಲ, ಅವ್ರು ನಿಮಗಿದ್ರೆ ತೊಂದರೆ ಅಂತಂದೆ. ಆಮೇಲೆ ಆಯಿತು ಅಂದು ಒಪ್ಕೊಂಡ್ರು. ಬೆಳಿಗ್ಗೆ ನಾನು ಕನ್ನಡ ಕಲ್ಚರ್ ಆಫೀಸಿಗೆ ಬಂದಿದ್ದೆ, ಕೃಷ್ಣಮೂರ್ತಿನಲ್ಲಿ ಬರೋಕ್ಕೆ ಹೇಳಿದೆ, ನಾನು ಅವನ ರೋಡ್ ಕ್ರಾಸ್ ಮಾಡಿ ನಡ್ಕೊಂಡು ಹೋಗಿ ಅವನಿಗೆ ರೂಮ್ ಕೀ ಕೊಟ್ಟೆ. ಸೊ ದಟ್ಸ್ ಹೌ ಸೆಂಟ್ರಲ್ ಸಾಹಿತ್ಯ ಅಕಾಡೆಮಿ ಬಿಲ್ಡಿಂಗ್ ಕೇಮ್ ಟು ಬ್ಯಾಂಗ್ಳೂರ್, ದಟ್ ಆಫೀಸ್ ಕೇಮ್ ಟು ಬ್ಯಾಂಗ್ಳೂರ್. ಅದಾದಮೇಲೆ ಅವ್ರಿಗೆ ಜಾಗ ಸಾಕಾಗಲ್ಲ ಅಂತ ಅನಂತಮೂರ್ತಿಯವರು ಅದು ಇದು ಏನೋ ಗೊಣಗ್ತಾ ಇದ್ರು. ಗೊಣಗಿದ ಮೇಲೆ ನನಗೆ ಇನ್ನೊಂದು ಯೋಚನೆ ಇತ್ತು, ಸೆಂಟ್ರಲ್ ಕಾಲೇಜಿಗೆ ಆಗಲೇ ಜ್ಞಾನ ಭಾರತಿಗೆ ಶಿಫ್ಟ್ ಆಗಿ ಬೇಕಾದಷ್ಟು ಜಾಗ ಇತ್ತು, ಅವ್ರದ್ದೊಂದು ಜಾಗ ಇತ್ತು. ಯಾಕೆ ನಾನು ಸೆಂಟ್ರಲ್ ಕಾಲೇಜಲ್ಲೇ ಓದಿದ್ದು, ಏನೇನು ಜಾಗ ಇದೆ ಅಂತ ಎಲ್ಲ ಗೊತ್ತು, ಮೂಲೆ ಕ್ಯಾಂಟೀನಿಂದ ಹಿಡಿದು ಇಡೀ ಕ್ಯಾಂಪಸ್ಸೇ ಗೊತ್ತಿತ್ತು. ಅದು ಸರಿಯಾಗಿ ಉಪಯೋಗ ಆಗ್ತಿರಲಿಲ್ಲ. ಅಲ್ಲಿ ಶೆಟ್ಟಿ ಅಂತ ಒಬ್ಬರು ವೈಸ್ ಚಾನ್ಸಲರ್ ಇದ್ದರು, RN ಶೆಟ್ಟಿ, ಏನು ಶೆಟ್ಟಿ ಇವರು, NR ಶೆಟ್ಟಿ, NR ಶೆಟ್ಟಿ. ಸೊ ನೋ ರಿಗ್ರೆಟ್ ಶೆಟ್ರು. ಸೊ ಅವನು ಆ ಶೆಟ್ರಿಗೆ ಅವ್ರು ಭಾಳ ಡಿಸಿಪ್ಲಿನ್ಡು, ಸ್ಟ್ರಿಕ್ಟ್ ಅಂತೆಲ್ಲ ಹೇಳ್ತಿದ್ರು. ಸೊ ಅವ್ರು ಹೇಳಿದರು, ನೀವು ಹೋಗಿ ಕೇಳಿದ್ರೆ ಅವ್ರು ಕೊಡದೇ ಇರ್ಬೋದು, ಅದಕ್ಕೆ ಏನಾದರೂ ನೀವು ಒಂದು ಪ್ಲ್ಯಾನ್ ಮಾಡಿ. ಪ್ಲ್ಯಾನ್ ಅಂದರೆ, ನಾನು ವೀರಪ್ಪ ಮೊಯ್ಲಿ ಅವ್ರ ಚೀಫ್ ಮಿನಿಸ್ಟರ್ ಇದ್ದೆ. ಸರ್ ನಿಮಗೆ ಇವರು ವೈಸ್ ಚಾನ್ಸಲರ್ ಗೊತ್ತಲ್ವ ಅಂದೆ. ಗೊತ್ತು, ಯಾಕೆ, ಏನಾಗಬೇಕಂದ್ರೆ, ಅದೊಂದು ಬಿಲ್ಡಿಂಗಲ್ಲಿ ಸ್ವಲ್ಪ ಜಾಗ ಬೇಕಾಗಿತ್ತು. ಎಂಥದಕ್ಕೆ ಜಾಗ, ನಾನು ಹಿಂಗೆ ಹೇಳಿದೆ, ಬಿಡಿ ಅವರಿಗೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಕರಿತೀನಿ ಮನೆಗೆ ಅಂದರು. ಸೊ ಐ ಆಲ್ಸೋ ವೆಂಟ್ ಟು ದ ಬ್ರೇಕ್ಫಾಸ್ಟ್. ವೈಸ್ ಚಾನ್ಸಲರ್ ಕೇಮ್ ಫಾರ್ ದ ಬ್ರೇಕ್ಫಾಸ್ಟ್. ಓವರ್ ದ ಬ್ರೇಕ್ಫಾಸ್ಟ್ NR ಶೆಟ್ಟಿ ಹ್ಯಾಡ್ ನೋ ಕ್ಲೂ ವಾಟ್ ವಾಸ್ ಹ್ಯಾಪನಿಂಗ್ ಇನ್ ದಟ್ ಬ್ರೇಕ್ಫಾಸ್ಟ್. ಇಷ್ಟು ಜಾಗ ಬೇಕು ಅಂತ ಒಂದು ಲೆಟರ್ ಕೊಟ್ಟು, ಅದಕ್ಕೆ ಅವರು ಆಯಿತು, ಒಂದು ಚೀಫ್ ಮಿನಿಸ್ಟರ್ ಕರೆದು ಒಂದು ಜಾಗ ಕೇಳಿದ್ರು. ಅದೇ ಅಷ್ಟೊತ್ತಿಗೆ ಅವ್ರು ಶಿಫ್ಟ್ ಆಗಿತ್ತು, ಆ ಜಾಗ ಅವ್ರಿಗೇನು ಬೇಕಾಗಿರಲಿಲ್ಲ. ಸಿ ಅಗ್ರೀಡ್ ಆ್ಯಂಡ್ ದೆನ್ ದೆ ಲೇಟರ್ ಶಿಫ್ಟೆಡ್ ಟು, ಆ್ಯಂಡ್ ಭಾಳ ಪಾಂಪಸ್ಸಾಗೆಲ್ಲ ಇನಾಗ್ರೇಟ್ ಮಾಡಿ ಅನಂತಮೂರ್ತಿ ದೊಡ್ಡ ಭಾಷಣ ಎಲ್ಲ ಮಾಡಿದರು. ಸೊ ಇಟ್ ವಾಸ್ ಎ ಗ್ರೇಟ್ ಇವೆಂಟ್. ಸೊ ದಟ್ಸ್ ಹೌ ಸಮ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್ ಹ್ಯಾವ್ ಶಿಫ್ಟೆಡ್ ಫ್ರಮ್ ಚೆನ್ನೈ ಟು ಬ್ಯಾಂಗ್ಳೂರ್. Similarly, Central Sangeet Natak Academy National School of Drama wanted to have one branch in Bangalore, but it took so many years. Avರಿಗೆ ಜಾಗ ಕೊಟ್ಟು, ಅದರಲ್ಲಿ ಸಾಂಗ್ ಆ್ಯಂಡ್ ಡ್ರಾಮಾ ಡಿವಿಷನ್ ಇನ್ ದ ಎಂಟೈರ್ ವರ್ಲ್ಡ್ ಹ್ಯಾಸ್ ನೋ ಡಿಸಿಪ್ಲಿನ್. ಸೊ ಇಂಡಿಯಾ ಇಸ್ ನೋ ಎಕ್ಸೆಪ್ಷನ್. ಸೊ ನ್ಯಾಷನಲ್ ಬುಕ್ ಟ್ರಸ್ಟ್ ಆಮೇಲೆ ಬಂತು, ಬಟ್ ಐ ಹ್ಯಾಡ್ ನೋ ರೋಲ್ ಇನ್ ದಟ್. ಐ ಹ್ಯಾಡ್ ಎ ರೋಲ್ ಡೆಫಿನೆಟ್ಲಿ ಇನ್ ದೀಸ್ ಟು ಇನ್ಸ್ಟಿಟ್ಯೂಷನ್ಸ್, ಬಟ್ ಡೆಫಿನೆಟ್ಲಿ ಇನ್ ದಿ
ಸೆಂಟ್ರಲ್ ಸಾಹಿತ್ಯ ಕೃಷ್ಣಮೂರ್ತಿ ಬಂದು ಅಷ್ಟೆಲ್ಲ ಮಾತಾಡಿ ಎಲ್ಲ ಐ ಥಿಂಕ್ ಹಿ ಹ್ಯಾಡ್ ಸಮ್ ಫಂಕ್ಷನ್ ಇವೆಂಟ್. ಸೊ ಆಮೇಲೆ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್, ಬಟ್ ಯು ಹ್ಯಾವ್ ಟು ಹ್ಯಾವ್ ಲಾಟ್ ಆಫ್ ಇನ್ಸ್ಟಿಟ್ಯೂಷನಲ್ ಸಪೋರ್ಟ್, ಇಂಡಿವಿಜುವಲ್ ಸಪೋರ್ಟ್ ಆ್ಯಂಡ್ ಸಪೋರ್ಟ್ ಆಫ್ ಆಲ್ ಕನ್ನಡಿಗಸ್ ಅಕ್ರಾಸ್ ಕರ್ನಾಟಕ. ನಮ್ಮಲ್ಲಿ ಏನಾಗ್ತವೆ, ಎಲ್ಲ ಸಂಸ್ಥೆಗಳುವೆ ದೇ ಬಿಕಮ್ ಬ್ಯಾಂಗ್ಳೂರ್ ಸೆಂಟ್ರಿಕ್, ದೇ ಡೋಂಟ್ ವಾಂಟ್ ಟು ಗೋ ಎನಿವೇರ್. ಎಲ್ಲ ಕರ್ನಾಟಕ ಪುಸ್ತಕ ಪ್ರಾಧಿಕಾರ ಅಂತೀರಿ, ನೀವು ಬೆಂಗಳೂರೇ ಕರ್ನಾಟಕ ಅನ್ಕೊಳ್ತೀರಿ. ಕರ್ನಾಟಕ ಗಾನ ಕಲಾ ಪರಿಷತ್ ಅಂತೀರಿ, ಬೆಂಗಳೂರೇ ಕರ್ನಾಟಕ ಅನ್ಕೊಳ್ತೀರಿ. ಎಲ್ಲ ಯು ಹ್ಯಾವ್ ಎ ಟೈಟಲ್ ಟು ಗೆಟ್ ಮನಿ, ಪ್ಲೇಸ್ ಅಂಡ್ ಗ್ರಾಂಟ್ ಯುವರ್ ಪೊಸಿಷನ್ ಬೈ ದ ನೇಮ್ ಆಫ್ ಕರ್ನಾಟಕ, ಬಟ್ ಯು ಡೋಂಟ್ ಗೋ ಟು ಟ್ರಾವರ್ಸ್ ಟು ಗುಲ್ಬರ್ಗಾ, ಬಿಜಾಪುರ್, ಬೀದರ್, ಮ್ಯಾಂಗ್ಳೂರ್. ದೇ ಆರ್ ಆಲ್ ಎ ಪಾರ್ಟ್ ಆಫ್ ಕರ್ನಾಟಕ ಅಂಡ್ ದೇ ಆರ್ ರಿಯಲ್ ಕರ್ನಾಟಕ. ಇಲ್ಲಿ ನೀವು ಯು ಆರ್ ಎ ಮೈನಾರಿಟಿ ಇನ್ ಬ್ಯಾಂಗ್ಳೂರ್. ರಿಯಲಿ ಕನ್ನಡಿಗಸ್ ಆರ್ ಎ ಮೈನಾರಿಟಿ ಇನ್ ಬ್ಯಾಂಗ್ಳೂರ್, ಬಟ್ ಯುವರ್ ಮೆಜಾರಿಟಿ ಇಸ್ ಅಕ್ರಾಸ್ ಕರ್ನಾಟಕ. ಕನ್ನಡ ಪುಸ್ತಕ ಓದೋ ಜನ ಅಲ್ಲಿದ್ದಾರೆ, ಪುಸ್ತಕ ಬರೆಯೋರಿದ್ದಾರೆ, ಕನ್ನಡ ಪ್ರೀತಿ ಮಾಡೋ ಜನ ಇದ್ದಾರೆ. ಸೊ ದೀಸ್ ಆರ್ ಆಲ್ ಥಿಂಗ್ಸ್ ವಿಚ್ ಹ್ಯಾವ್ ಟು ಹ್ಯಾಪನ್ ಇನ್ ಅನ್ ಆರ್ಗ್ಯಾನಿಕ್ ವೇ. ನ್ಯಾಚುರಲಿ ದೇ ಹ್ಯಾವ್ ಟು ಹ್ಯಾಪನ್. ತಗೊಂಡೋಗಿ ಯಾರೋ ಇಂಪೋಸ್ ಮಾಡಿ ಎಲ್ಲ ಇದು ಮಾಡಿ ಅದು ಮಾಡಿ ಅಂದರೆ ಹೇಳೋಕ್ಕಾಗೋದಿಲ್ಲ. ಒಂದು ವಿಶ್ವ ಕನ್ನಡ ಸಮ್ಮೇಳನ ಫಂಕ್ಷನ್ ಇನ್ ಬೆಲ್ಗಾಮ್ ಹ್ಯಾಸ್ ಕ್ರಿಯೇಟೆಡ್ ಸೋ ಮಚ್ ಆಫ್ ಎಂಥೂಸಿಯಾಸಮ್ ಆ್ಯಂಡ್ ಎನರ್ಜಿ ಇನ್ ಆಲ್ ದಿ ಕನ್ನಡಿಗಸ್ ಇನ್ ದಟ್ ಪಾರ್ಟ್ ಆಫ್ ಕರ್ನಾಟಕ, ಜಸ್ಟ್ ನಾಟ್ ಬೆಲ್ಗಾಮ್. ಬಿಜಾಪುರ್ ಇರ್ಬೋದು, ಧಾರವಾಡ ಇರ್ಬೋದು, ಅಲ್ಲೆಲ್ಲ ಇರಲಿಲ್ಲ ಅಂತಲ್ಲ, ಇತ್ತು. ದೇ ಗಾಟ್ ಎ ಫಿಲಿಪ್ ಅಂಡ್ ಇಂಪಟಸ್ ಟು ಗ್ರೋ. ಸೊ ಆ ಥರ ನೀವು ಎಲ್ಲ ಆರ್ಗನೈಸೇಷನವರು ನೀವು ನೆಕ್ಸ್ಟ್ ಇಯರ್ ನಿಮ್ಮ ಪುಸ್ತಕ ಸನ್ಮಾನ ಗಿನ್ಮಾನ ಎಲ್ಲ ಹೋಗಿ ಹೊಸಪೇಟೆಯಲ್ಲಿ ಮಾಡಿ. ವಿಜಯನಗರ ಅಂತ ದೊಡ್ಡ ಹೆಸರು ಇಟ್ಕೊಂಡಿದ್ರಿ, ಬೇರೆ ಪಾರ್ಟ್ ಆಫ್ ವಿಜಯನಗರ. ಕೆಂಪೇಗೌಡ ಬಂದಿಲ್ಲಿ ಬೆಂಗಳೂರು ಕಟ್ಟಿದ ಅಂತ ಇಲ್ಲೇ ಬೊಬ್ಬೆ ಹೊಡಿಬೇಡಿ. ಕೆಂಪೇಗೌಡನ ಊರು ಒರಿಜಿನಲಿ ಅವನ ಸಂಸ್ಥಾನ ವಿಜಯನಗರ. ಸೊ ಗೆಟ್ ಆಲ್ ದೋಸ್ ಥಿಂಗ್ಸ್ ಬ್ಯಾಕ್ ಟು ಯುವರ್ ಲೈಫ್. ಇಟ್ ಇಸ್ ಅಲ್ಲಿ ಇದಕ್ಕಿಂತ ಜಾಸ್ತಿ ಜನ ಬರ್ತಾರೆ. ನೀವು ಬಲವಂತ ಮಾಡಿ ಕರಿಬೇಕಿಲ್ಲ ನೆಂಟರನ್ನೆಲ್ಲವ. ಅಲ್ಲಿ ಸುಮ್ಮನೆ ಫಂಕ್ಷನ್ ಮಾಡಿದರೆ 1000 ಜನ ಬರ್ತಾರೆ. ಸೊ ದಟ್ ಈಸ್ ವಾಟ್ ಶುಡ್ ಬಿ ಡನ್. ಆ್ಯಂಡ್ ಇಫ್ ಯು ನೀಡ್ ಎನಿ ಸಪೋರ್ಟ್ ಇನ್ಸ್ಟಿಟ್ಯೂಷನ್ಲಿ, ಐ ಆಮ್ ವಿಲ್ಲಿಂಗ್ ಟು ಹೆಲ್ಪ್ ಯು. ಅಲ್ಲಿರೋ DC ಇರ್ಬೋದು, ಅಲ್ಲಿರೋ CEO ಆಲ್ ಆಫ್ ದೆಮ್ ಹ್ಯಾವ್ ವರ್ಕ್ಡ್ ವಿತ್ ಅಸ್ ಆ್ಯಂಡ್ ದೇ ಆರ್ ಆಲ್ಸೋ ವಿಲ್ಲಿಂಗ್ ಟು ಡೂ ಸಮಥಿಂಗ್. ಇಲ್ಲಿ ಒಂದು ಸಣ್ಣ ಫಂಕ್ಷನ್ ಮಾಡಿದರೆ, ಸಂಗೀತ ಕಾರ್ಯಕ್ರಮ ಮಾಡಿದರೆ ಎಣಿಸ್ಬೋದು ಎಷ್ಟು ಜನ ಬಂದಿದ್ದಾರೆ ಅಂತ. ಗೋ ಆನ್ ಡೂ ಇಟ್ ಇನ್ ಗದಗ್, ಇಟ್ ಇಸ್ ಫುಲ್. ಗೋ ಆನ್ ಡೂ ಇಟ್ ಇನ್ ಬಿಜಾಪುರ್, ಇಟ್ ಇಸ್ ಫುಲ್. ಸೊ ಯು ಶುಡ್, ಅನ್ಲೆಸ್ ಯು ಸಿ ದೆಮ್, ಯು ಡೋಂಟ್ ಗೆಟ್ ನೋ ಎನರ್ಜಿ. ಇವ್ರಿಗೆ ಬೆನ್ ತಟ್ಟಬೇಕು, ಇವ್ರಿಗೆ ಚಪ್ಪಾಳೆ ಹೊಡಿಬೇಕು. ದೇ ಡೋಂಟ್ ರೆಸ್ಪಾಂಡ್ ಟು ಯು ಸೊ ಎನರ್ಜೆಟಿಕಲಿ ಆ್ಯಂಡ್ ಎಂಥೂಸಿಯಾಸ್ಟಿಕಲಿ. ದಟ್ಸ್ ಆಲ್ ಐ ಆಮ್ ಗೋಯಿಂಗ್ ಟು ಸಿ. ಇವರು ಗಾನಕಲಾ ಪರಿಷತ್ ಅನ್ನೋರು ಯಾವಾಗಲೂ ಬೆಂಗಳೂರಲ್ಲಿ ಮಾಡಿ, ನಾನು ಅದಕ್ಕೆ ಪೇಟ್ರನ್ ಮುಂಚೆಯಿಂದ. ಅದೇ ವಿಮಲಾ ರಂಗಾಚಾರ್ಯರು ಭಾಳ ಜನ ಎಲ್ಲ ಅಧ್ಯಕ್ಷರಿದ್ರು ಅದಕ್ಕೆ. ಒನ್ಸ್ ವಿ ಡಿಡ್ ಇಟ್ ಇನ್ ಶಿವಮೊಗ್ಗ. ಆ ಶಿವಮೊಗ್ಗದಲ್ಲಿ ಮಾಡಿದ ಫಂಕ್ಷನ್ ಇವತ್ತು ಕೂಡ ದೊಡ್ಡ ದೊಡ್ಡ ಗಾಯಕರು, ಇನ್ಕ್ಲೂಡಿಂಗ್ ಫೇಮಸ್ ಸಿಂಗರ್ಸ್, ದೇ ಕೇಮ್ ದೇರ್ ಅಂಡ್ ದೇ ಪರ್ಫಾರ್ಮ್ಡ್. ಆ್ಯಂಡ್ ಈವನ್ ಟುಡೇ ದೇ ರಿಮೆಂಬರ್ ದಟ್. ಆ ಊರಿನ ಜನ ನೆನಪು ಮಾಡ್ಕೊಳ್ತಾರೆ, ಕಲಾವಿದರು ನೆನಪು ಮಾಡ್ಕೊಳ್ತಾರೆ. ದೇ ಎಂಜಾಯ್ ದಟ್ ಪ್ರೋಗ್ರಾಮ್ ಇಸ್ ಸೋ ಮಚ್ ಆಫ್, ದೇ ಚೆರಿಶ್ ಇಟ್. ಇಲ್ಲಿ ಮಾಡಿ ಹೋದರೆ ಬೆಳಿಗ್ಗೆ ನೀವು ಲಾಸ್ಟ್ ಹಾಡು ಹೊತ್ತಿಗೆ ಅವ್ರು ಏರ್ಪೋರ್ಟ್ಗೆ ಹೋಗಿ ರೆಡಿ ಇರ್ತಾರೆ. ಅಲ್ಲಾದರೆ 3 ದಿವಸ ಉಳಿತಾರೆ. ಫ್ಲೈಟ್ ಎಷ್ಟೊತ್ತಿಗೆ ಚೆಕ್ ಮಾಡಿ, ಟೈಮ್ ಆಯ್ತಾ ಲೇಟ್ ಆಯ್ತಾ ಚೆಕ್ ಮಾಡ್ತಾರೆ PA ಹತ್ರ, ಹೋಗೋಕ್ಕಾಗತ್ತ ಅಂತ. ಸೊ ದಟ್ ಈಸ್ ದ ಫೇಟ್ ಆಫ್ ಬಿಗ್ ಸಿಟೀಸ್. ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಯು ಕೆನಾಟ್ ಟ್ರಾನ್ಸಿಟ್ ಫ್ರಮ್ ಒನ್ ಪಾಯಿಂಟ್ A to point B so easily. It is not possible at all. You can't expect people to come. ನಾನು ಇಲ್ಲಿಂದ ಹೊರಟ್ರೆ 3.5 ಗಂಟೆಲಿ ಸಕಲೇಶ್ಪುರದಲ್ಲಿ ನನ್ನ ತೋಟ ಇರ್ತೀನಿ. ನನ್ನ ಮನೆಯಿಂದ ಇಲ್ಲಿ ಬರೋಕ್ಕೆ 1.5 ಗಂಟೆ ಬೇಕು ಬೆಂಗಳೂರಲ್ಲಿ. ಸೊ ಐ ಮೀನ್ ಇವತ್ತು ಈ ಟೈಮಲ್ಲಿ, ಬಟ್ ಇನ್ನು ಪೀಕ್ ಟೈಮ್ ಆದರೆ 3 ಗಂಟೆ ಇಲ್ಲೇ ಆಗುತ್ತೆ. ಸೊ ದಟ್ ಈಸ್ ದ ಕಂಪಲ್ಷನ್ ಆಫ್ ಲೈಫ್. ಸೊ ಪ್ಲೀಸ್ ಯೋಚನೆ ಮಾಡಿ ಮೋಹನ್, ನಿಮಗೆ ಕರ್ನಾಟಕದ ಎಲ್ಲ ಪರಿಚಯ ಇದೆ. ನೀವು ಎಲ್ಲ ಊರಲ್ಲಿ ನೀರು ಕುಡಿದಿದ್ದೀರಿ, ಗಾಳಿ ಕುಡಿದಿದ್ದೀರಿ, ಇಲ್ಲಿ ಬಂದಿದ್ದೀರಿ. ಮತ್ತು ಇನ್ನೊಂದು ರೌಂಡ್ ಹೋಗಿ ಫ್ರೆಶ್ ಏರ್, ಯು ಕ್ಯಾನ್ ಬ್ರೀತ್ ಫ್ರೆಶ್ ಏರ್. ವಸುಂಧರ ಅವರು ಸಂಡೂರಿನವರು. ನಾನು ಅವ್ರ ಊರಲ್ಲಿ ಕೆಲಸ ಮಾಡಿದ್ದೀನಿ, ಬಳ್ಳಾರಿಯಲ್ಲಿ ಕೆಲಸ ಮಾಡಿದ್ದೀನಿ. ಐ ಹ್ಯಾಡ್ ಗ್ರೇಟ್ ಫಾರ್ಚೂನ್ ಆಫ್ ವರ್ಕಿಂಗ್ ವಿತ್ M.I. ಗೋರ್ಪಡೆ when he was our rural development minister. Such a wonderful person. There are so many good people in Karnataka. We refuse to see them. ನೀವು ಯಾರನ್ನು ನೋಡ್ತೀರಿ, ದಿವಸ ಪೇಪರ್ಲಿ ಯಾರು ಸುದ್ದಿ ಮಾಡ್ತಾರೋ ಅವ್ರು ನೋಡ್ತೀರಿ. ಸುದ್ದಿ ಮಾಡೋರು ಒಳ್ಳೆ ಕಾರಣಕ್ಕೆ ಯಾರೂ ಸುದ್ದಿ ಮಾಡೋಕ್ಕಿಲ್ಲ. ಎಲ್ಲ ಸುದ್ದಿ ಮಾಡೋದು ಏನೇನೋ, ನಾನು ಬೆಟ್ಟು ಕಟ್ಟಿದೆ ಅಂತಲೋ ಇನ್ನೇನೋ ಮಾಡಿದೆ ಅಂತ ಯಾವುದಕ್ಕಾದ್ರೂ ಸುದ್ದಿ ಮಾಡ್ತಾ ಇರ್ತಾರೆ. ಇಟ್ ಇಸ್ there are such nice people, wonderful people in Karnataka, across Karnataka, of all ages, of all generations. ಸೊ ಈ ಪುಸ್ತಕ ಸಂಸ್ಕೃತಿನ ನೀವು ನಿಜವಾಗೂ ಹಬ್ಬಿಸ್ಬೇಕಂತ ಇದ್ದರೆ, ಐ ಮೀನ್ ಯು ವಿಲ್ ಹ್ಯಾವ್ ಟು ಗೆಟ್ ಇನ್ವಾಲ್ವ್ ಕಾಲೇಜ್ ಸ್ಟೂಡೆಂಟ್ಸ್, ಯು ವಿಲ್ ಹ್ಯಾವ್ ಟು ಗೆಟ್ ಯಂಗ್ಸ್ಟರ್ಸ್, ಕಾಲೇಜ್ lecturers. So many people should become a part of your movement and do it at least for one shot, do it for 2-3 years. You can't be doing it forever. After that it will go on its own, it will flourish. ಸೊ ದಯವಿಟ್ಟು ಅದನ್ನು ಮಾಡಿ. ಅದರಿಂದ ಎಲ್ಲರೂ ಇಲ್ಲಿರೋರೆಲ್ಲರೂ ಭಾಳ ನನಗೆ ಪರಿಚಯ ಜನವೇ. ಪೂರ್ಣಿಮಾ ಅವರಿದ್ದಾರೆ, ಅವರು ಭಾಳ, ವಸುಂಧರಾ ಅವರು ಹಳೆ ಪರಿಚಯ, ಇವರು ಹಳೆ ಪರಿಚಯ. ಎವ್ರಿಬಡಿ ಈಸ್ ನೋನ್ ಟು ಮೀ ಎಕ್ಸೆಪ್ಟ್ ದೋಸ್ ಹೂ ಐ ಮೀನ್ ಗದಗಲ್ಲೊಬ್ಬರು ಭಾಂಡಿಗೆ ಅಂತ ಒಬ್ಬರಿದ್ರು,
ಬಾಂಡಿಗೆ ಪ್ರಿಂಟರ್ಸ್ ಅಂತ. ಹಾಂ, ಅವರು ನಾನು ಎ ಸಿ ಇದ್ದಾಗ ಅಲ್ಲಿ ದಟ್ ಇಸ್ ವಾಟ್ ಇನ್ 82 ನೀವೆಲ್ಲ ಸುಮಾರು ಜನ ಹುಟ್ಟಿರಲಿಲ್ಲ. ಸೊ ಆವಾಗ ಅವ್ರಿಗೆ ಕರೆಸಿ ನಾನು ಪುಸ್ತಕದ ಪಬ್ಲಿಕೇಶನ್ ಬಗ್ಗೆ ಅವ್ರ ಜೊತೆ ಮಾತಾಡಿದೆ. ಅವರು ಒಂದು ವಿಷಯ ಹೇಳಿದ್ರು, ಹೆಚ್ಚು ಮಾರಾಟಗ ಪುಸ್ತಕ ಯಾವುದಂದರೆ ಇಡೀ ಪ್ರಾಂತ್ಯದಲ್ಲೆಲ್ಲ ಶನ್ಮಾದೇವ್ರ ಕತೆ, ಹಲ್ಲಿ ಶಕುನ. ಯು ಮೇ ನಾಟ್ ನೋ, ಯು ಥಿಂಕ್ ನಂದು ಪುಸ್ತಕ ಬೆಸ್ಟ್ ಸೆಲ್ಲರ್ ಅಂತ ಅನ್ಕೊಂಡಿರ್ತೀರಿ. ಅಲ್ಲಿ ಹೋದರೆ ಈ ಥರದವೆಲ್ಲ ಪುಸ್ತಕಗಳು ಬೆಸ್ಟ್ ಸೆಲ್ಲರು. ಸೊ ಐ ವಾಸ್ ಸರ್ಪ್ರೈಸ್ಡ್. ಆ್ಯಂಡ್ ಅವರು ಬಂದಾಗೆಲ್ಲ ನನಗೆ ಇಷ್ಟು ಪುಸ್ತಕ ಬಂದ್ಕೊಡೋರು. ಅಂದರೆ ನಾಟ್ ಹಲ್ಲಿ ಶಕುನ ಅಲ್ಲ, ಬೇರೆದು ರೆಗ್ಯುಲರ್ ಅಲ್ಲಿ ಅವ್ರು ವ್ಯಾಪಾರ ಆಗದೆ ಇದ್ದ ಪುಸ್ತಕಗಳು, ಒಳ್ಳೆ ಪುಸ್ತಕಗಳೆಲ್ಲ ತಂದು ಕೊಡೋರು. ಅಂದರೆ ಸೊ ಯು ವಿಲ್ ಹ್ಯಾವ್ ಟು ಟಾಕ್ ಟು ಪೀಪಲ್, ಯು ವಿಲ್ ನೋ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಕರ್ನಾಟಕ. ಅದೇ ರೀತಿ ಬೆಳಗಾಮಲ್ಲಿ ಐ ಹ್ಯಾಡ್ ನೋನ್ ಲಾಟ್ ಆಫ್ ಪಬ್ಲಿಷರ್ಸ್, ವೆದರ್ ಇಟ್ ವಾಸ್ ಇನ್ ಗದಗ್, ಧಾರವಾಡದಲ್ಲಂತೂ ಲಾಟ್ ಆಫ್ ಲಿಟರರಿ ಪೀಪಲ್. ಐ ವಾಸ್ ಅ ಪ್ರೊಬೇಷನರ್ ಇನ್ ಧಾರವಾಡ. ಸೊ ಇಟ್ ಈಸ್ ಅ ಗ್ರೇಟ್ ಪ್ಲೇಸ್ ಟು ವರ್ಕ್. ಕರ್ನಾಟಕ ಈಸ್ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ with all potential people, the music or theater or cinema. And I had personally known most of these people. So it is good to know them. Then you will get a lot of inputs from them. So ದಯವಿಟ್ಟು ನಿಮ್ಮ ಇವತ್ತು ಯಾರು ಪ್ರಶಸ್ತಿಗೆ ಪುರಸ್ಕೃತರಾದರೋ, ಸನ್ಮಾನ ಮಾಡಿದರೋ ಅವ್ರಿಗೆಲ್ಲರಿಗೂ ನನ್ನ ವೈಯಕ್ತಿಕ ಮತ್ತು ನಿಮ್ಮ ಸಂಘದ ಪರವಾಗಿ ಅಭಿನಂದನೆಗಳು. ಮತ್ತು ಈ ಸಂಸ್ಥೆಗೂ ಕೂಡ ವಿಶ್ವ ಪುಸ್ತಕ ದಿನಾಚರಣೆ ಮತ್ತು ಕಾಪಿರೈಟ್ ಡೇ ಮಾಡಿದ್ರಿ. ಮುರಳೀಧರ್ ನಮ್ಗೆ ಹಳೆ ಪರಿಚಯ. ಅವರು ಎಲ್ಲರಿಗೂ ಹಿ ವುಡ್ ಕ್ವಶನ್ ಎವ್ರಿಥಿಂಗ್ ಇನ್ ಗೌರ್ಮೆಂಟ್, ಬಟ್ ಫಾರ್ ಎ ಚೇಂಜ್ ಈ ಸಿಟಿಂಗ್ ಕ್ವೈಟ್ಲಿ ಹಿಯರ್. ಬಟ್ ಲೀಗಲಿ, ಐ ಮೀನ್ ಹಿ ಈಸ್ ಅ ವೆರಿ ಲೀಗಲ್ ಮೈಂಡೆಡ್ ಪರ್ಸನ್. ಸೊ ದೆರ್ ಆರ್ ಅದರ್ಸ್ ಹೂಮ್ ಐ ನೋ ಪರ್ಸ್ನಲಿ. ಸೊ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ, ನನಗೆ ಖುಷಿ ಕೊಟ್ಟಿದೆ. ಐ ಕುಡ್ ಮೀಟ್ ಆ್ಯಂಡ್ ಕ್ಯಾಚ್ ಅಪ್ ವಿತ್ ಲಾಟ್ ಆಫ್ ನೋನ್ ಪೀಪಲ್ ಒನ್ಸ್ ಅಗೈನ್. ರಾಜ್ಕುಮಾರ್ ಆವಾಗವಾಗ ಕಾಗದ ಬರೀತಿರ್ತಾರೆ, ಯಾವಾಗಾದ್ರು ಮಾತಾಡ್ತಾರೆ. ಐ ಮೀನ್ ದೇರ್ ಆರ್ ಪೀಪಲ್ ಹೂ ಕ್ಯಾನ್. ಬಟ್ ಒಂದಂದರೆ ಮುಂಚೆ ಸ್ವಲ್ಪ ಬಿಸ್ನೆಸ್ ಲೈಕ್ ಮಾತಾಡ್ತಿದ್ರು. ಯಾರಿಗೆ ಮಾತಾಡಿದ್ರು ಅರ್ಧ ಗಂಟೆ ಮಿನಿಮಮ್ ಮಾತಾಡ್ತಾರೆ. ಅಂದರೆ ಅವ್ರಿಗೆ ಬೇರೆಯವ್ರು ಮಾತಾಡೋಕ್ಕೆ ಸಿಕ್ಕಿರಕ್ಕಲ್ಲ ಅಂತಿರ್ಬೋದು ಒಂದು. ಅಥವಾ ನಾನು ಸೊ ಐ ಕಾಂಟ್ ಬಿ ಆನ್ ಫೋನ್ ಫಾರ್ ಲಾಂಗ್ ಟೈಮ್ ಬಿಕಾಸ್ ಈಗಂತೂ ಇವರು ಈ ಮೋಹನ್ ಕಾಟದಿಂದಾಗಿ ನಿಮ್ಮ ಪುಸ್ತಕ ಓದಿದೆ ಸರ್ ಅಂತ ಒಂದು ಅರ್ಧ ಗಂಟೆ ನಾನು ಓದಿದ್ರೆ ಯಾಕ್ರಿ ಮಾತಾಡ್ತೀರಿ, ಇದು ಓದಿದ್ವಿ ಅಂತೇಳಿ ಸಾಕು, ಥ್ಯಾಂಕ್ ಯು ಅಂದ್ರೂ ಬಿಡಕ್ಕಲ್ಲ. ಮತ್ತು ಆ ಚಾಪ್ಟರ್ ಬರ್ದಿಲ್ಲ, ಅದ್ರ ಬಗ್ಗೆ ಏನು, ಇವೆಲ್ಲ ಈಸ್ ಪುಟ್ ಇನ್ ಟು ಮೀ ಇನ್ ಟು ಪ್ರಾಬ್ಲಮ್. ಅವಾಗ ಪೇಪರ್ ಬರ್ದಾಗ ಕೇಳ್ತಿದ್ರು, ಆವಾಗ ಐ ವಾಸ್ ಸ್ಟಿಲ್ ಮೀಟಿಂಗ್ ಪೀಪಲ್ ಆ್ಯಂಡ್ ಟಾಕಿಂಗ್ ಟು ಪೀಪಲ್. ಬಟ್ ಇಟ್ಸ್ ಎ ಗ್ರೇಟ್ ಥಿಂಗ್ ಟು ಹ್ಯಾಪನ್. ಹಿ ಆರ್ಗನೈಸ್ಡ್ ಎ ಬ್ಯೂಟಿಫುಲ್ ಫಂಕ್ಷನ್. ಭಾಳಷ್ಟು ಜನ ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ನ ಆ ಊರಿಂದ ಎಲ್ಲ ಬಂದಿದ್ರು, ಅವ್ರು ನೋಡಿರಲಿಲ್ಲ. ದೇ ಜಸ್ಟ್ ಕೇಮ್ ಟು ಸಿ ಆ್ಯಂಡ್ ಹ್ಯಾವ್ ಎ ಚಾಟ್ ವಿತ್ ಮೀ. That shows the affection and the warmth people have to people who would have interacted with them. ನಾನೇನು ಅವ್ರಿಗೆ ದೊಡ್ಡ ಏನು ಸೇವೆ ಮಾಡಿರಕ್ಕಲ್ಲ, ಬಟ್ ನನಗೆ ಗೊತ್ತಿದ್ರು, ನಮ್ಮ ಊರಲ್ಲಿ ಇದ್ದರು ಅನ್ನೋದೇ ಒಂದು ನನಗೂ ಹೆಮ್ಮೆ ವಿಷಯ, ಅವ್ರಿಗೆ ಹೆಮ್ಮೆ ವಿಷಯ. ಅಂಥ ಒಂದು ಸಂಬಂಧನ ಉಳಿಸ್ಕೊಳ್ಳೋದು, ಅದನ್ನು ಬೆಳೆಸ್ಕೊಳ್ಳೋದು, ಇಟ್ಸ್ ಎ ಗ್ರೇಟ್ ಥಿಂಗ್ ಇನ್ ಲೈಫ್. ಸೊ ಐ ಆಮ್ ಥ್ಯಾಂಕ್ಫುಲ್ ಫಾರ್ ಆಲ್ ದಿ ಪೀಪಲ್ ಹೂ ಹ್ಯಾವ್ ಇನ್ವೈಟೆಡ್ ಮೀ, ಮೇಡ್ ಮಿ ಅ ಪಾರ್ಟ್ ಆಫ್ ದಿಸ್ ಈವ್ನಿಂಗ್ಸ್ ಫಂಕ್ಷನ್, ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್. Make sure you organize these functions sometime in association with some colleges, some university, in the campus, where book culture itself is the main culture of those institutions. ಇಷ್ಟೊಂದು ನನ್ನ ಮಾತನ್ನು ಸಾನೆಯಿಂದ ಕೇಳಿದ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.